Good morning, Shubhodaya. Happy morning, all of you. Happy morning, sir. Happy morning, happy morning. Thanks for joining on time. ನನ್ನ ಸಮಯ ಪರಿಪಾಲಕರು. ಸೊ ಸಾಧಕರಿಗಿರುವ ಅತ್ಯಂತ ಮುಖ್ಯವಾದ ಒಂದು ಅಂಶ ನಿಮ್ಮಲ್ಲಿದೆ. ಹಾಗಾಗಿ ನೀವು ಸಾಧನೆಯನ್ನು ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಕಂಗ್ರ್ಯಾಚುಲೇಷನ್ಸ್, ಕಂಗ್ರ್ಯಾಚುಲೇಷನ್ಸ್. ರಿಚೇಸ್ ಮಾಡೋಣ. ಮೂರು ಸೆಟ್ನ ಭಸ್ತ್ರಿಕಾ ಪ್ರಾಣಾಯಾಮ ಈಗ ಶುರು. 1, 2, 3, ಗೋ. ಒಂದ್ ಸೆಟ್. ಎರಡನೇದು. ಎರಡು ಸೆಟ್. ಮೂರನೇದು. ಮೂರು ಸೆಟ್ ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿದೀವಿ. ವಂಡರ್ಫುಲ್. ಗುಡ್ ಜಾಬ್. ಅವರ ಸೆಕೆಂಡ್ ರಿಚುವಲ್ಸ್ ನಾವು ಅಪರಿಮಿತರು ಅಂತ ಹೇಳಿ ನಮ್ಮ ಸಾಮರ್ಥ್ಯನ ಹೊರಗೆ ತೆಗೆಯೋ ಸಮಯ. ಮೂರು ಚಪ್ಪಾಳೆ, ಒಂದು ಘೋಷಣೆ. 1, 2, 3, ಗೋ. ನಾನು ಅಪರಿಮಿತ. ನಾನು ಅಪರಿಮಿತ. ನಾನು ಅಪರಿಮಿತ. ಎಸ್. ನಾನು ನೀವು ಎಲ್ಲರೂ ಅಪರಿಮಿತರೇ. ಸಮಾನವಾದಂತಹ ಮನಸ್ಥಿತಿಯನ್ನು ಹೊಂದಿದ್ದು ನಮ್ಮ ಗುರಿಗಳನ್ನ ಸಾಧಿಸೋದಕ್ಕೆ ನಾವು ಎಫರ್ಟ್ಸ್ನ ಹಾಕ್ತಾ ಇದ್ದೀವಿ. ಇಷ್ಟರಲ್ಲಿ ಅದನ್ನ ನಾವು ಸಾಧಿಸ್ಕೊತಿದ್ದೀವಿ. ಸೊ ಕಂಗ್ರ್ಯಾಚುಲೇಷನ್ಸ್, ಕಂಗ್ರ್ಯಾಚುಲೇಷನ್. ಎಕ್ಸಲೆಂಟ್, ಎಕ್ಸಲೆಂಟ್. ಸೊ ಹಿಯರ್ ಯು ಗೋ. ಕಾಣ್ತಾ ಇದೆಯಾ ಸ್ಕ್ರೀನು? ಎಸ್ ಸರ್, ಕಾಣಿಸ್ತೇವೆ. ಕಾಣಿಸ್ತಾ ಇದೆ. ಸ್ವಲ್ಪ ದೊಡ್ಡದು ಮಾಡ್ತೀನಿ. ಸೊ ದಟ್ ಯು ಕ್ಯಾನ್ ಆಲ್ಸೋ ಸಿ. ಯಾ, ಏನದು ಹೇಳುತ್ತೆ? ರೀಡಿಫೈನ್ ಟೈಮ್, ಸಮಯವನ್ನು ಮರು ವ್ಯಾಖ್ಯಾನಿಸಿ. ಕನ್ನಡದಲ್ಲಿ ಹೇಳ್ಬೇಕಾದ್ರೆ ವ್ಯಾಖ್ಯಾನ ಅಲ್ಲ, ಮರು ವ್ಯಾಖ್ಯಾನ ಮಾಡೋದು, ರೀಡಿಫೈನ್ ಮಾಡೋದು. ಏನು ಸಮಯ? ಯಾರ ಸಮಯ? ನಿಮ್ಮ ಸಮಯ. ಎಸ್, ಸಮಯ ಇದ್ದೇ ಇರುತ್ತೆ, ಅದಾಗೆ ಇರುತ್ತೆ. ಆದರೆ ಸಮಯದ ಬಳಕೆ ಎಲ್ಲ ಡಿಫರೆನ್ಸ್ ಅನ್ನು ಮಾಡ್ಬಿಡುತ್ತೆ. ಎಸ್ ಆರ್ ನೋ? ಒಂದೇ ಸಮಯ ಎಲ್ಲರಿಗೂ ಇಡೀ ಪ್ರಪಂಚದಲ್ಲಿ. ಯಾ, ಆದರೆ ಆ ಸಮಯವನ್ನ ಹೇಗೆ ಬಳಕೆ ಮಾಡ್ತೀವಿ ಅನ್ನೋದರ ಮೂಲಕ ನಾವು ಯಶಸ್ಸಿನ ಕಡೆಗೆ ಹೋಗ್ತೀವೋ ಅಥವಾ ವೈಫಲ್ಯದ ಕಡೆಗೆ ಹೋಗ್ತೀವೋ ಅನ್ನೋದು ನಿರ್ಧಾರ ಆಗ್ಬಿಡುತ್ತೆ. ಎಸ್ ಆರ್ ನೋ ಫ್ರೆಂಡ್ಸ್? ದಟ್ಸ್ ವೈ ಪೀಪಲ್ ಸೇ ಮೇಕ್ ಮೋಸ್ಟ್ ಯೂಸ್ ಆಫ್ ಯುವರ್ ಅವೈಲೇಬಲ್ ಟೈಮ್. ನಿಮ್ಮ ಸಮಯ ತುಂಬಾ ಅಮೂಲ್ಯ, ಅದರ ಲಾಭವನ್ನ ಪಡ್ಕೋಬೇಕು. ಸೊ ದಟ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಏನ್ ಹೇಳ್ತಾ ಇದ್ದಾರೆ ನಮ್ಮ ಡ್ಯಾನ್ ಸುಲಿವನ್, ಫೌಂಡರ್ ಅಂಡ್ ಪ್ರೆಸಿಡೆಂಟ್, ದಿ ಸ್ಟ್ರಾಟಜಿಕ್ ಕೋಚ್. ಅವ್ರೇನ್ ಹೇಳ್ತಾರೆ? ದಿ ವರ್ಲ್ಡ್ ಈಸ್ ಎಂಟರಿಂಗ್ ಎ ನ್ಯೂ ಟೈಮ್ ಝೋನ್. ಪ್ರಪಂಚ ಹೊಸ ಒಂದು ಸಮಯದ ವಲಯಕ್ಕೆ ಪ್ರವೇಶ ನೀಡ್ತಾ ಇದೆ. And one of the most difficult adjustments people must make is in their fundamental concepts and beliefs about the management of time. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡಿ. ಪ್ರಪಂಚ ಅದೇ, ಆದರೆ ಸಮಯ, ಇಲ್ಲಿ ಸಮಯ ಓಡ್ತಾ ಇದೆ, ತುಂಬಾ ಫಾಸ್ಟ್ ಆಗಿ ಓಡ್ತಾ ಇದೆ, ಮುಂಚೆ ತರ ಅಲ್ಲ. ಪ್ರತಿ ಸಾರಿ ಏನಾದ್ರು ಇನೋವೇಷನ್ ಆದಾಗ, ಪ್ರತಿ ಸಾರಿ ಏನಾದ್ರು ಹೊಸ ಹೊಸ ವಿಚಾರಗಳನ್ನ ಕಂಡಿಡಿದಾಗ, ಮತ್ತೆ ಹೊಸ ಹೊಸ ತಂತ್ರಜ್ಞಾನ ಅಳವಡಿಕೆ ಆದಾಗ್ಲೂ ಸಮಯ ಬೇಗ ಓಡುತ್ತೆ ಅಂತ ಕಾಣುತ್ತೆ ನಮಗೆ, ಮತ್ತೆ ಅನ್ಸಕ್ ಶುರು ಆಗುತ್ತೆ. ಅದು ನಿಜನೂ ಕೂಡ. ಯಾಕಂದ್ರೆ ಸ್ಪೀಡ್ ಅನ್ನೋದು ನಾವು ಕಂಪೇರ್ ಮಾಡಿ ನೋಡಿದಾಗ ನಮ್ಮ ಬಾಲ್ಯಕ್ಕೂ ಈಗ್ಲೂ ಏನ್ ಅನ್ಸುತ್ತೆ? ಅವಾಗ ಎಷ್ಟೋ ಸಮಯ ಇದ್ದಂಗಿತ್ತು, ಈಗ ಹಾಗೆ ಅನ್ಸೋದೇ ಇಲ್ಲ. ಎಷ್ಟು ಬೇಗ ಸಮಯ ಹೋಗ್ಬಿಡುತ್ತೆ ಅಲ್ವಾ? ಸೊ ಹಾಗಾಗಿ ಜನ ಜನಕ್ಕೆ ಏನಪ್ಪಾ ಕಷ್ಟ? ಮೋಸ್ಟ್ ಡಿಫಿಕಲ್ಟ್ ಅಡ್ಜಸ್ಟ್ಮೆಂಟ್. ಅದು ತುಂಬಾ ಕಷ್ಟಕರವಾದ ಅಡ್ಜಸ್ಟ್ಮೆಂಟ್ ಅವ್ರ ಲೈಫಲ್ಲಿ. ಏನ್ ಮಾಡ್ತಾ ಇರೋದಂದ್ರೆ ದೇರ್ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಅಂಡ್ ಬಿಲೀಫ್ಸ್ ಅಲ್ಲಿ, ಅವ್ರ ನಂಬಿಕೆನಲ್ಲಿ ಟೈಮ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಮೇಲೆ ಅದು ಡಿಫಿಕಲ್ಟ್ ಅಡ್ಜಸ್ಟ್ಮೆಂಟ್ ಆಗಿದೆ. ಒಬ್ಬೊಬ್ರು ಒಂದೊಂದ್ ತರ ಸಮಯದ ಪರಿಕಲ್ಪನೆಯನ್ನ ಹೊಂದಿರ್ತಾರೆ.
ಹೀಗೆ ಆಮ್, ಒಂದು ಎಕ್ಸರ್ಸೈಸ್ ಮಾಡಿಸ್ತಾ ಇದ್ವಿ ನಾವು. ಟೈಮ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ತಗೊಳ್ತಾ ಇದ್ವಿ ಒಂದು ಕಂಪನಿನಲ್ಲಿ. ಅವಾಗ ಅವ್ರಿಗೆಲ್ಲ ಕಣ್ಣು ಮುಚ್ಕೊಳ್ಳಿ ಅಂತ ಹೇಳಕ್ಕಾಯ್ತು. ಎಲ್ಲರೂ ಕಣ್ಣು ಮುಚ್ಕೊಂಡ್ರು. ಸೊ ನಾವು ಅವ್ರಿಗೆ ಹೇಳಿದ್ವಿ, ನಿಮ್ಮ ಒಂದು ನಿಮಿಷ ಆದ್ಮೇಲೆ ನೀವು ಕಣ್ಣು ತೆಗಿಬೋದು. ಈ ಒಂದು ಎಕ್ಸರ್ಸೈಸ್ ನ ಕೊಡಕ್ಕಾಯ್ತು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕಾಗಿತ್ತು ಜನರಿಗೆ. ಅವರ ಒಂದು ಆ ಕಾರ್ಯಕ್ಷಮತೆಯನ್ನ ಹೆಚ್ಚಿಸ್ಬೇಕಾಗಿತ್ತು. ಉತ್ಪನ್ನತೆ, ಪ್ರೊಡಕ್ಟಿವಿಟಿನ ಹೆಚ್ಚಿಸ್ಬೇಕಾಗಿತ್ತು. ಕೆಲವರು ಹೆಚ್ಚು ಸಮಯ ತಗೋತಾ ಇದ್ರು ಕೆಲಸ ಮಾಡ್ಲಿಕ್ಕೆ, ಒಂದೇ ಕೆಲಸ. ಕೆಲವರು ಕಡಿಮೆ ಸಮಯ ತಗೋತಾ ಇದ್ರು. ಕೆಲವರು ಆವರೇಜ್ ಆಗಿ ತಗೊಳ್ತಾ ಇದ್ರು. ಹಾಗಾಗಿ ಆ ಗ್ಯಾಪ್ನ ಅವರು ತೋರಿಸಿ ಅವರ ಉತ್ಪನ್ನತೆಯನ್ನ, ಪ್ರೊಡಕ್ಟಿವಿಟಿನ ಹೆಚ್ಚು ಮಾಡೋದು ಒಂದು ಉದ್ದೇಶ ಆಗಿತ್ತು. ಸೊ ಎಲ್ಲರೂ ಕಣ್ಮುಚ್ಕೊಂಡ್ರು. ನಿಮ್ಮ ಟೈಮ್, ಅವ್ರು ಟೈಮ್ ನೋಡೋ ಹಾಗಿಲ್ಲ. ಕಣ್ಣು ಮುಚ್ಕೊಂಡು 1 ನಿಮಿಷ ಆದ್ಮೇಲೆ ಕಣ್ ತೆಗಿಬೇಕು. ಎಷ್ಟೊಂದು ಜನ ಬೇಗ ತೆಗೆದ್ಬಿಟ್ರು. ಒಂದು 30 ಸೆಕೆಂಡ್ಸ್, 40 ಸೆಕೆಂಡ್ಸ್, ಒಂದು 30 to 40% ಪೀಪಲ್. ಇನ್ನೊಂದು ಸ್ವಲ್ಪ ಜನ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿರೋ ತರ 55 ಸೆಕೆಂಡ್ಸ್ ಅಥವಾ 60, 65, 70. ಇನ್ನೊಂದು ಸ್ವಲ್ಪ ಜನ 2 ನಿಮಿಷ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಜನ ತೆಗಿತಾನೆ ಇಲ್ಲ, ಕಣ್ಣು ಮುಚ್ಕೊಂಡೇ ಇದ್ದಾರೆ. ವಾಟ್ ಡಸ್ ಇಟ್ ಮೀನ್ ಬೈ ದ್ಯಾಟ್? ಸೊ ಅವರ ಪ್ರಕಾರ ಸಿ, ಈಚ್ ಇಂಡಿವಿಜುವಲ್ಗೆ ಟೈಮ್, ಸಮಯದ ಬಗ್ಗೆ ಬೇರೆ ಬೇರೆ ಪರಿಕಲ್ಪನೆ ಇದೆ. ಅದ್ರ ಪ್ರಕಾರ ಅವರು ತಮ್ಮ ಚಟುವಟಿಕೆಗಳನ್ನ ಮಾಡ್ತಾರೆ. ಹಾಗಾಗಿ ಅವರ ಕೆಲಸದಲ್ಲಿ ಉತ್ಪನ್ನತೆ ಅಥವಾ ಪ್ರೊಡಕ್ಟಿವಿಟಿ ಬರುತ್ತೋ ಇಲ್ವೋ ಅನ್ನೋದು ನಿರ್ಧಾರ ಆಗತ್ತೆ. 1 ನಿಮಿಷದಲ್ಲಿ ಒಬ್ಬ ವ್ಯಕ್ತಿ ಒಂದು ಕೆಲಸನ ಮಾಡ್ತಾನೆ ಅಂದ್ರೆ ಅವನು 10 ನಿಮಿಷದಲ್ಲಿ 10 ಕೆಲಸ ಮಾಡ್ತಾನೆ. ಅದೇ 5 ನಿಮಿಷಕ್ಕೆ ಒಬ್ಬ ವ್ಯಕ್ತಿ ಒಂದು ಕೆಲಸನ ಮುಗಿಸ್ತಾನೆ ಅಂದ್ರೆ ಅವ್ನು 2 ಕೆಲಸ ಮಾಡಕ್ ಸಾಧ್ಯ ಆಗೋದು. ಸರ್ ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ. ಅದು ಅಗೇನ್ ಅವರ ಬಾಲ್ಯದಿಂದ ಕಲಿತು ಬಂದಂತಹ ಒಂದು ಹ್ಯಾಬಿಟ್ ಆಗಿರುತ್ತೆ, ಅಭ್ಯಾಸ ಆಗಿರುತ್ತೆ. ಓಕೆ. ಸೊ ಹಾಗಾಗಿ ಸಮಯದ ಪರಿಕಲ್ಪನೆ ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಬೇರೆ ಆಗಿರುತ್ತೆ. ಅಲ್ಲ, ನಮ್ಗೂ ಅನ್ಸಿರುತ್ತಲ್ವಾ ಅದೆಲ್ಲ. ನಾವೆಲ್ಲ ಮನೇಲಿ ಕೆಲಸ ಮಾಡ್ತಾ ಇರ್ತೀವಿ, ಬೇರೆಯವ್ರು ತುಂಬಾ ಟೈಮ್ ತಗೋತಾ ಇರ್ತಾರೆ. ಏನಪ್ಪ ಇವ್ರು ಇಷ್ಟೊಂದು ಟೈಮ್ ತಗೋತಾ ಇದಾರೆ, ಸಿಂಪಲ್ ಕೆಲಸ ಇದು, ಹೇಳಂಗಿಲ್ಲ ಬಿಡಂಗಿಲ್ಲ. ಕೆಲವೊಮ್ಮೆ ಹೇಳ್ತೀವಿ, ಬಟ್ ಅವ್ರಿಗೆ ಅದು ಅರ್ಥನೇ ಆಗಲ್ಲ ಪಾಪ, ಅಲ್ವಾ? ಯಾಕಂದ್ರೆ ಅವ್ರ ಸ್ಪೀಡ್ ಅಷ್ಟೇನೆ ಇರುತ್ತೆ. ಹಾಗಾಗಿ ಸಾಧಕರಿಗೆ ಸಮಯ ಪರಿಪಾಲನೆ ಜೊತೆಗೆ ಸಮಯನ ಹೇಗೆ ಬಳಸ್ಕೊಳ್ಳೋದು ಅನ್ನೋದು ಮುಖ್ಯ. ಬಟ್ ಅಫ್ಕೋರ್ಸ್ ಯಾವಾಗ್ಲೂ ಕೆಲಸ ಮಾಡ್ತಾನೆ ಇರ್ಬೇಕಾ? ನೋ, ಯಾವಾಗಲೂ ಒಂದೇ ಪೇಸ್ ಅಲ್ಲಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನೇ ನಾವು ಇವತ್ತು ಕಲಿಯಕ್ ಹೋಗ್ತಾ ಇದ್ದೀವಿ. ಎಸ್, ಅದನ್ನ ಜಾಕ್ ಕ್ಯಾನ್ಫೀಲ್ಡ್ ಅವರು ಬ್ರೇಕ್ ಥ್ರೂ ರಿಸಲ್ಟ್ಸ್ ಟೈಮ್ ಸಿಸ್ಟಮ್ ಅಂತ ಹೇಳ್ತಾರೆ. ಟೈಮ್ ಸಮಯ ವ್ಯವಸ್ಥೆನ ವಿಭಜನೆ ಮಾಡಿ, ಅದನ್ನ ಹೇಗೆ ವಿಂಗಡಣೆ ಮಾಡಿ ಅದನ್ನ ಬಳಸ್ಕೋಬೇಕು ಅಂತ ಹೇಳಿ, ಅದರಿಂದ ಹೇಗೆ ಉತ್ಕೃಷ್ಟತೆಯನ್ನ ತೆಗಿಬೇಕು ಅನ್ನೋದನ್ನ ಅವರು ತಮ್ಮ ಈ 40ನೇ ತಂತ್ರಗಳಲ್ಲಿ ತಿಳಿಸ್ತಾರೆ. ಏನದು? ನಂಬರ್ 1, ಬೆಸ್ಟ್ ರಿಸಲ್ಟ್ಸ್ ಡೇಸ್ ಅಂತ ಮಾಡುವಂಥದ್ದು. ನಮ್ಮ ದಿನಗಳಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ನಮ್ಗಿರೋ ಟೈಮಲ್ಲಿ ವಿಂಗಡಣೆ ಮಾಡಬೇಕು 3 ತರ. ಒಂದು ಬೆಸ್ಟ್ ರಿಸಲ್ಟ್ಸ್ ಡೇ, ಅತ್ಯುತ್ತಮ ಫಲಿತಾಂಶಗಳ ದಿನಗಳು ಅಂತ ಹೇಳಿ ಇಲ್ಲೇನ್ ಮಾಡ್ತೀವಿ. ಇನ್ನೊಂದು ಪ್ರಿಪರೇಷನ್ ಡೇಸ್, ದೆನ್ ರೆಸ್ಟ್ ಅಂಡ್ ರಿಕ್ರಿಯೇಷನ್ ಡೇಸ್. ಏನು, ವಾಟ್ ಡಸ್ ಇಟ್ ಮೀನ್ ಬೈ ದಟ್? ಬೆಸ್ಟ್ ರಿಸಲ್ಟ್ಸ್ ಡೇಸ್ ಅಂದ್ರೆ ನಾವು ಏನ್ ಮಾಡ್ಬೇಕು, ಆ ಒಂದು ಏನು ನಾವು ಆ ದಿನಗಳನ್ನ ಆ ಅತ್ಯುತ್ತಮ ಫಲಿತಾಂಶಗಳನ್ನು ತರೋ ದಿನ ಅಂತ ಏನು ಹೇಳ್ತೀವಿ, ಅದ್ರಲ್ಲಿ ನಾವು ಯಾವತ್ತೂ ನಮ್ಮ ಕೋರ್ ಜೀನಿಯಸ್, ನನ್ನೇ ಮಾತಾಡಿದ್ವಲ್ಲ, ವಾಟ್ ಇಸ್ ದ್ಯಾಟ್, ಮೂಲ ಪ್ರತಿಭೆಯನ್ನು ಉಪಯೋಗಿಸ್ಕೊಂಡು ಮಾಡುವಂತ ಕೆಲಸಗಳು, ನಮ್ಗೆ ಇಷ್ಟವಾಗಿರುವಂಥದ್ದು, ನಮ್ಮ ಪ್ರೀತಿಯಿಂದ ಮಾಡುವಂಥದ್ದು, ಪ್ಯಾಷನ್ ಯಾ ಇರುವಂಥದ್ದು, ಇಂಥ ಕೆಲಸಗಳನ್ನ ಮಾಡೋದು. ಅಂದ್ರೆ ಮೀನಿಂಗ್, ನಾನೀಗ ಕೆಲಸದಲ್ಲಿರಲಿ ಅಥವಾ ಬಿಸ್ನೆಸ್ ಮಾಡ್ತಾ ಇರಲಿ, ಪರ್ಸನಲ್ ಏನು ವೈಯಕ್ತಿಕವಾದಂತಹ ಕೆಲವು ಗೋಲ್ಗಳನ್ನ ಇಟ್ಕೊಂಡು ಫಿಟ್ನೆಸ್ ಆಗಲಿ, ಆರೋಗ್ಯ ನೋಡ್ಕೊಳ್ತಾ ಇರಲಿ, ಸಂಬಂಧ ಇರಲಿ, ಎಲ್ಲೇ ಇರಲಿ, ನನಗೆ ಮನಸ್ಸಿಗೆ ಮುದ ನೀಡುವಂತಹ, ಖುಷಿ ಕೊಡುವಂತಹ ಮತ್ತು ನನ್ನನ್ನು ಬೇಗ ನನ್ನ ಗುರಿಯತ್ತ ತೆಗೆದುಕೊಂಡು ಹೋಗುವಂತ ಕೆಲಸ ಅಲ್ವಾ ನಾವು ಇಷ್ಟಪಟ್ಟು ಮಾಡ್ತೀವಲ್ಲ ಆ ಕೆಲಸ. ಯಾಕಂದ್ರೆ ಅದು ನಮಗೆ ರಿಸಲ್ಟ್ನ ತಂದ್ಕೊಡುತ್ತೆ, ಫಲಿತಾಂಶ ತಂದ್ಕೊಡುತ್ತೆ. ಯಾವಾಗ ಇಷ್ಟಪಟ್ಟು ಮಾಡಿದಾಗ ಯಾವುದೇ ಒಂದು ಕೆಲಸವನ್ನ, ಅದು ಹೆಚ್ಚು ಹೆಚ್ಚು ಸಂಭವನೀಯತೆ ಇರುತ್ತೆ ನಮಗೆ ಫಲಿತಾಂಶಗಳು ಬರುವಂಥದ್ದು. ಹೆಸರು. ಸೊ ಹಾಗಾಗಿ ಆ ಒಂದು ಆ, ಕೆಲಸ ಕಾರ್ಯಗಳನ್ನ ಮಾಡಬೇಕು. ಯಾ ನಮ್ಮ ಏರಿಯಾ ಆಫ್ ಎಕ್ಸ್ಪರ್ಟೈಸ್ ಯಾವ್ದು ಹೇಳ್ತೀವಿ, ನಾವು ಯಾವ್ದ್ರಲ್ಲಿ ನೈಪುಣ್ಯತೆಯನ್ನು ಸಾಧಿಸಿರ್ತೀವಿ,
ಆ ಕೆಲಸನ ನಾವು ಮಾಡಬೇಕು. ಓಕೆ. ಜಾಕ್ ಕ್ಯಾನ್ಫೀಲ್ಡ್ ಅವರ ಒಂದು ವಿಚಾರಕ್ಕೆ ಬಂದ್ರೆ, ಅವರು ಸೆಮಿನಾರ್ಗಳಲ್ಲಿ ಮಾತಾಡೋದು ತುಂಬಾನೇ ಇಷ್ಟ ಅವರಿಗೆ, ಮತ್ತು ಅವರಲ್ಲಿ ಎಕ್ಸ್ಪರ್ಟ್ಸ್ ಕೂಡ ಅವರು. ಅವರೆಲ್ಲ ಮೂಲತಃ ಮೋಟಿವೇಶನಲ್ ಸ್ಪೀಕರ್ ಕೂಡ, ಅವರು ಕೋಚ್ ಕೂಡ, ಮೆಂಟರ್ ಕೂಡ, ಟ್ರೈನರ್ ಕೂಡ. ಅವರಿಗೆ ಆ ಪ್ಯಾಷನ್ ಆಗಿರುತ್ತೆ ಆ ರೀತಿ ಮಾಡೋದು, ಅದು ಇಷ್ಟ ಆಗಿರುತ್ತೆ ಸಹಜವಾಗಿ. ಅದನ್ನು ಮಾಡುವಂಥದ್ದು ಅವ್ರಿಗೆ ಇಷ್ಟ ಆಗುತ್ತೆ. ಅದರಿಂದ ಅದರ ಮೇಲೆ ಅದನ್ನ ಬೆಸ್ಟ್ ರಿಸಲ್ಟ್ಸ್ ಡೇಸ್ ಅಂತ ಕರೀತಾರೆ. ಯಾಕಂದ್ರೆ ಅದನ್ನು ಮಾಡಿದಾಗ ಅವರಿಗೆ ಫಲಿತಾಂಶ ಬರಕ್ ಹೋಗುತ್ತೆ. ಮೀನಿಂಗ್, ನಾನು ಸೆಮಿನಾರ್ ಮಾಡಿದಾಗ, ಒಬ್ರು ಕೋಚ್ ಮಾಡಿದಾಗ, ಒಬ್ರು ಟ್ರೈನ್ ಮಾಡಿದಾಗ ಜ್ಞಾನ ಅವ್ರಿಗೂ ಹೋಗುತ್ತೆ, ಇವ್ರಿಗೂ ಕೂಡ ಅದರಿಂದ ಮಾನಿಟರಿ ಬೆನಿಫಿಟ್ ಅಥವಾ ದುಡ್ಡು ಬರುತ್ತೆ ವಾಪಸ್, ಅಲ್ವಾ? ಅದು ಕೆಲಸ ಕೂಡ ಇಷ್ಟಪಟ್ಟು ಮಾಡುವಂತಹ ಒಂದು ಹವ್ಯಾಸ ಕೂಡ, ಪ್ಯಾಷನ್ ಕೂಡ ಆಗಿರೋದ್ರಿಂದ ಅದನ್ನ ನಾವು ಬೆಸ್ಟ್ ರಿಸಲ್ಟ್ಸ್ ಡೇಸ್ ಅಂತ ಕರಿತೀವಿ. ಆ ದಿನಗಳನ್ನು ನಾವು ಐಡೆಂಟಿಫೈ ಮಾಡ್ತೀವಿ. ತಿಂಗಳಲ್ಲಿ ಇಷ್ಟು ದಿನಗಳು ನನಗೆ ಬೆಸ್ಟ್ ರಿಸಲ್ಟ್ಸ್ ಡೇ ಆಗಿರಬೇಕು. ಆ ದಿನಗಳ ನನ್ನ ಕೆಲಸ ಏನು, ನನ್ನ ಒಂದು ಕೋರ್ ಜೀನಿಯಸ್, ನನ್ನ ಮೇಧಾವಿತನ ಅನ್ನು ಉಪಯೋಗಿಸ್ಕೊಂಡು ನನಗೆ ಇಷ್ಟಪಟ್ಟು ಮಾಡುವಂಥ ಕೆಲಸಗಳನ್ನ ನಾನು ಮಾಡಿದ್ರೆ ಅದರಿಂದ ನನಗೆ ರಿಟರ್ನ್ಸ್ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಬಿಸ್ನೆಸ್ ಅಂತ ಹೇಳಿದ್ರೆ ನಾನು ಬೇರೆ ಬೇರೆ ಕಸ್ಟಮರ್ಸ್ನ ಭೇಟಿಯಾಗುವಂಥದ್ದು. ಯಾಕಂದ್ರೆ ಕಸ್ಟಮರ್ ಭೇಟಿಯಾಗಿ ಪ್ರೆಸೆಂಟೇಷನ್ ಮಾಡಿದಾಗ, ಅವ್ರನ್ನ ನಾವು ನೆಗೋಷಿಯೇಟ್ ಮಾಡಿದಾಗ ತಾನೇ ಅದು ಕನ್ವರ್ಟ್ ಆಗೋದು. ಯಾ ಸೊ ಸೇಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೇಲ್ ಆಗಿ ಕನ್ವರ್ಟ್ ಆದ್ರೆ ಏನರ್ಥ, ನನಗೆ ರೆವಿನ್ಯೂ ಬಂತು ಅಂತ, ಅಥವಾ ಪ್ರಾಫಿಟ್ ಆಟೋಮೆಟಿಕ್ ಆಗಿ ಅದರಿಂದ ಬರುತ್ತೆ. ಕಚೇರಿಯಲ್ಲಾದ್ರೆ ನನಗೆ ಇಷ್ಟವಾದಂತಹ ಕೆಲಸವಾದಂತಹ ಏನಾದರೂ ಇರಬಹುದು, ಒಂದು ಟ್ರೈನ್ ಮಾಡುವಂಥದ್ದು ಜನರಿಗೆ, ಅಥವಾ ಏನು ಮ್ಯಾನೇಜ್ಮೆಂಟ್ಗೆ ಪ್ರೆಸೆಂಟ್ ಮಾಡುವಂಥದ್ದು, ಅಥವಾ ಆ ರಿಪೋರ್ಟ್ನ ತಯಾರು ಮಾಡಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡುವಂಥದ್ದು, ಆ ಪ್ರಾಜೆಕ್ಟ್ ಮಾಡುವಂಥದ್ದು, ಈ ಥರ ವಿಚಾರಗಳಿರುತ್ತೆ. ಯಾ ದೇಹದ ಆರೋಗ್ಯಕ್ಕೆ ಬಂದ್ರೆ, ಓಕೆ, ನನಗೆ 5 kg ನಾನು ಕಡಿಮೆ ಮಾಡಬೇಕು ಅಂತ ಏನಾದ್ರು ಗುರಿ ಇಟ್ಕೊಂಡಿದ್ರೆ, ಅದು ನನಗೆ ಖುಷಿ ಕೊಡ್ತಾ ಇದ್ರೆ, ಹೆಚ್ಚು ಹೆಚ್ಚು ಆ ವ್ಯಾಯಾಮಗಳನ್ನ ಮಾಡುವಂಥದ್ದು. ಒಂದು ಬೆಳಿಗ್ಗೆ ಎದ್ದು ಅಥವಾ ಸಂಜೆ ಏನು ನಾವು ಸಮಯ ನಿಗದಿ ಮಾಡಿರ್ತೀವಿ, ಅದಕ್ಕೆ ಹೆಚ್ಚು ಗಮನ ಕೊಡುವಂಥದ್ದು. ಸೊ ದೇಹ ದಾಢ್ಯ ಕಾಪಾಡ್ಕೊಳ್ಳೋಕ್ಕೆ ಅಥವಾ ನಮ್ಮ ತೂಕವನ್ನ ಕಡಿಮೆ ಮಾಡೋದಕ್ಕೆ ಏನೇನು ಮಾಡಬೇಕು ಅದ್ರ ಬಗ್ಗೆ ಫೋಕಸ್ ಮಾಡುವಂಥದ್ದು. ಓಕೆ. ಸೊ ಹಾಗೆ ಪ್ರತಿಯೊಬ್ಬರಿಗೂ, ಒಬ್ರು ಲೇಖಕರಿಗೆ ಬರೆಯೋದಿರ್ಬೋದು, ಕವಿಗಳಿಗೆ ಕವಿತೆ ಬರೆಯೋದಿರ್ಬೋದು, ಚಿತ್ರ ಬರೆಯೋದಿರ್ಬೋದು, ಯಾ ವಾಟ್ ಎವರ್ ಇಟ್ ಈಸ್, ಸಂಗೀತ, ಹಾಡುಗಾರಿಕೆ ಮಾಡುವಂಥದ್ದು. ಹ ಸೊ ಇದರಲ್ಲಿ ನಾವು ಹೆಚ್ಚಿನ ಸಮಯನ, ಅಂದ್ರೆ ಆ ದಿನದಲ್ಲಿ ಬೇರೆ ಆಕ್ಟಿವಿಟಿ ಮಾಡಬೇಕು, ಬಟ್ 80% ನಾವು ಈ ಕ್ರಿಯೆಗಳನ್ನ, ಚಟುವಟಿಕೆಗಳನ್ನ ಮಾಡಬೇಕು. ಅಂತ ದಿನಗಳನ್ನ ಐಡೆಂಟಿಫೈ ಮಾಡಬೇಕು. ಓಕೆ. ಅದರಲ್ಲಿ ನಮಗೆ ಮಾಡಿದಾಗ ನಮಗೆ ಹೆಚ್ಚು ಫಲಿತಾಂಶ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಓಕೆ. ನೆಕ್ಸ್ಟ್ ಏನ್ ಹೇಳ್ತಾರೆ, ಅದೇ ರೀತಿ ಪ್ರಿಪರೇಷನ್ ಡೇಸ್ ಕೂಡ ನೀವು ಐಡೆಂಟಿಫೈ ಮಾಡಿ. 1 ತಿಂಗಳಲ್ಲಿ ಒಂದು ಬೆಸ್ಟ್ ರಿಸಲ್ಟ್ ಡೇ, ಅಲ್ಲಿ ನಾವು ಚಟುವಟಿಕೆ ಮಾಡ್ತಾ ಇದೀವಿ, ಆಕ್ಷನ್ ತಗೋತಾ ಇದೀವಿ, ಆದ್ರೆ ಅದಕ್ಕೆ ಬೇಕಾಗಿರುವಂತ ಪ್ರಿಪರೇಷನ್ ಬೇಕಲ್ವಾ? ಅದಕ್ಕೋಸ್ಕರ ಅದಕ್ಕೂ ಕೂಡ ಸಹಿತ ಕೆಲವು ದಿನಗಳನ್ನ ಐಡೆಂಟಿಫೈ ಮಾಡಿ ಅಂತ ಹೇಳ್ತಾರೆ. ಏನಿರ್ಬೋದು ಅದು? ಕಲಿಕೆ ಇರ್ಬೋದು, ಜ್ಞಾನಾರ್ಜನೆ ಇರ್ಬೋದು, ಯಾವುದೋ ಒಂದು ಸ್ಕಿಲ್ ಸೆಟ್ ನ ಕಲಿಯೋದಕ್ಕೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡುವಂಥದ್ದು ಇರ್ಬೋದು, ಒಂದು ವಿಡಿಯೋ ನೋಡೋದಂತಿರ್ಬೋದು, ಯಾರ ಹತ್ರ ಅದನ್ನು ಕೇಳಿ ವಿಚಾರ ವಿನಿಮಯ ಮಾಡಿ ಅವರೊಂದು ಜ್ಞಾನವನ್ನು ಪಡೆಯೋದಂತಿರ್ಬೋದು, ನಮ್ಮ ಗುರಿಗೆ ಅಥವಾ ನಾವು ಇಷ್ಟಪಟ್ಟು ಏನ್ ಮಾಡ್ತಾ ಇದ್ದೀವಿ ಅದಕ್ಕೆ ಪೂರಕವಾಗಿರುವಂತಹ ಒಂದು ಬೆಸ್ಟ್ ರಿಸಲ್ಟ್ ಡೇ ನಮಗೆ ಏನ್ ಬೇಕು ಅದಕ್ಕೆ ತಯಾರಿಯನ್ನು ತೆಗೆದುಕೊಳ್ಳುವಂಥದ್ದು. ಈ ದಿನಗಳನ್ನ ಐಡೆಂಟಿಫೈ ಮಾಡಿ ಅದನ್ನ ಮಾಡಬೇಕಾಗತ್ತೆ. ಯಾ ಏನು ಟ್ರೈನಿಂಗ್ ಕೊಡ್ಬೇಕಾ, ಬೇರೆ ಜನರಿಗೆ ಇಂಟರ್ವ್ಯೂ ಮಾಡ್ಬೇಕಾ, ನಾಳೆ ಜನ ಬೇಕು ನಾಳೆ ಕೆಲಸ ಮಾಡೋದಕ್ಕೆ ಕಚೇರಿನಲ್ಲಿ, ಅವಾಗ ಇಂಟರ್ವ್ಯೂ ಮಾಡಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕಲ್ಲ ಕ್ಯಾಂಡಿಡೇಟ್ನ. ಅಥವಾ ಸೇಲ್ಸ್ ಸೆಮಿನಾರ್ಗೆ ತಯಾರಿ ಮಾಡ್ಕೊಳ್ಳೋದು, PPT ಮಾಡುವಂಥದ್ದು ಕೂತ್ಕೊಂಡು, ಪ್ರಾಕ್ಟೀಸ್ ಮಾಡುವಂಥದ್ದು, ಕನ್ನಡಿ ಮುಂದೆ ಪಬ್ಲಿಕ್ ಸ್ಪೀಕರ್ ಆದ್ರೆ ಏನು ಎತ್ತ ಅಂತ ಹೇಳ್ಬಿಟ್ಟು, ಯಾ ಓದುವಂಥದ್ದು, ಜ್ಞಾನಾರ್ಜನೆ ಮಾಡುವಂಥದ್ದು, ಎನಿಥಿಂಗ್ ವಾಟ್ ಎವರ್ ಇಟ್ ಈಸ್, ಇದೆಲ್ಲ ಪ್ರಿಪರೇಷನ್ ಡೇಗೂ ಕೂಡ ನಾವು ಕೆಲವು ದಿನಗಳನ್ನ ಇಟ್ಕೋಬೇಕಾಗತ್ತೆ ಅಂತ ಅವ್ರು ಹೇಳ್ತಾರೆ. ನಂತರ ಬರುತ್ತೆ ರೆಸ್ಟ್. ವೆರಿ ಇಂಪಾರ್ಟೆಂಟ್, ರೆಸ್ಟ್ ಅಂಡ್ ರಿಕ್ರಿಯೇಷನ್ಸ್ ಡೇ, ವಿಶ್ರಾಂತಿ ಮತ್ತು ಮನರಂಜನಾ ದಿನಗಳು. ನಾವೇನ್ ಮಾಡ್ತಾ ಇದೀವಿ? ಪ್ರತಿದಿನ 24 ಗಂಟೆ
ಅದನ್ನೇ ಯೋಚನೆ ಮಾಡೋದು. 31 ದಿನ ನನ್ನ ಗುರಿ ಗುರಿ ಅಂತ. ಎಸ್, ಬೇಕು, ಖಂಡಿತ ಬೇಕು. ಬಟ್ ಬರ್ನ್ಔಟ್ಸ್ ಆಗ್ಬಿಡುತ್ತೆ ಕೆಲವೊಮ್ಮೆ. ಏನಾಗುತ್ತೆ, ಓವರ್ವೆಲ್ಮಿಂಗ್ ಆಗ್ಬಿಡುತ್ತೆ. ಕೆಲಸನ ಹೆಚ್ಚು ಹೆಚ್ಚು ಮಾಡಿದಾಗ ಏನೋ ಒಂಥರ, ಏನಪ್ಪ, ಬಾಡಿ ತುಂಬಾ ಏನೋ ತರ ಅನ್ನಿಸ್ತಾ ಇದೆ, ಟಯರ್ಡ್ ಆಗಿದೆ, ಮೈಂಡ್ ಸ್ವಲ್ಪ ಸೋತಿದೆ, ರೆಸ್ಟ್ ಬೇಕು ಅಂತ ಅನ್ಸಲ್ವಾ? ಹಾಗಾಗಿ ಅದಕ್ಕಾಗಿ ರೆಸ್ಟ್ ಅಂಡ್ ರಿಕ್ರಿಯೇಷನ್ ಡೇಸ್ ಕೂಡ ನಾವು ಐಡೆಂಟಿಫೈ ಮಾಡ್ಬೇಕು ಅಂತ ಹೇಳ್ತಾರೆ. ಅದು ತುಂಬಾ ಡಿಫ್ರೆಂಟ್ ಆಗಿರ್ಬೇಕು. ರೆಸ್ಟ್ ಅಂಡ್ ರಿಕ್ರಿಯೇಷನ್ ಅಂದ್ರೆ ಕಂಪ್ಲೀಟ್ ರೆಸ್ಟ್. ಅದು ಇಟ್ಸ್ ನಾಟ್ ಅಬೌಟ್ ನಾನು ರಜಾ ಹಾಕ್ಬಿಟ್ಟೆ, ಆಫೀಸಲ್ಲಿ ರಜಾ ಹಾಕ್ಬಿಟ್ಟೆ, 5 ದಿನ ಹೋಗ್ಬಿಡೋಣ ಫ್ಯಾಮಿಲಿ ಜೊತೆ ಟ್ರಿಪ್ ಅಂತ ಹೋಗ್ಬಿಡ್ತೀವಿ, ಜೊತೆಗೆ ಲ್ಯಾಪ್ಟಾಪ್ ಬೇರೆ. ಯಾ, ಈಗ ಒಂದ್ 2 ನಿಮಿಷ ನಾನು ಮೇಲ್ ಚೆಕ್ ಮಾಡ್ಬಿಡ್ತೀನಿ, ಏನೋ ರೆಸ್ಪಾಂಡ್ ಮಾಡ್ತೀನಿ ಅಂತ ಹೇಳ್ತೀನಿ. ದಟ್ ಈಸ್ ನಾಟ್ ದ ಆಕ್ಚುಯಲ್ ಏನು ರೆಸ್ಟ್ ಅಂಡ್ ರಿಕ್ರಿಯೇಷನ್ ಡೇ. ಅಥವಾ ಫೋನ್ ಕಾಲ್ಸ್ ಬರ್ತಾನೆ ಇರುತ್ತೆ ಕಚೇರಿದು, ಬೇರೆಯವ್ರದ್ದು. ಏನಪ್ಪಾ ಅದೆಲ್ಲೋಯ್ತು, ಆ ಫೈಲ್ ಎಲ್ಲಿ ಇಟ್ಟಿದ್ಯಾ, ಇವ್ರು ರಿಪೋರ್ಟ್ ಕಳಿಸ್ದ, ಯಾ, ಅಥವಾ ಅವ್ರಿಗೆ ಮೇಲ್ ಹಾಕಿದ್ದ, ಕಸ್ಟಮರ್ ಏನಾದ್ರು ಮಾತಾಡಿದ್ದ ಅಂತಾನೋ. ಇಲ್ಲ ಬಿಸ್ನೆಸ್ ಮಾಡ್ತಾ ಇದ್ರೆ, ಸರ್ ಅದು ನನಗೆ ಅದು ಬೇಕು, ನನಗೆ ಫಂಡ್ ಬೇಕು, ದುಡ್ಡು ಬೇಕು, ಅವ್ರನ್ನ ಭೇಟಿ ಮಾಡ್ಬೇಕು, ಅಲ್ಲಿಗೆ ಹೋಗ್ಬೇಕು, ಕನ್ವಿನ್ಸ್ ಬೇಕು ಅಂತಾನೋ. ಕಸ್ಟಮರೇ ಡೈರೆಕ್ಟ್ ಆಗಿ ಕಾಲ್ ಮಾಡ್ಬಿಟ್ಟು, ಆ ನನಗಿದು ಇಷ್ಟ ಆಗ್ತಾ ಇಲ್ಲ ನೀವು ಮಾಡ್ತಾ ಇರೋಂಥ ಸರ್ವಿಸ್ ಅಂತ ಹೇಳೋದು, ಅಥವಾ ನನಗೆ ಇದು ಬೇಕು, ಇದು ಬೇಗ ಈಗ ಮಾಡ್ಕೊಡಿ ಇವಾಗಲೇ ಅಂತ ಡಿಮ್ಯಾಂಡ್ ಮಾಡೋದು. ಇದೆಲ್ಲ ಮಾಡಿದಾಗ ಎಲ್ಲಾಗುತ್ತೆ ರೆಸ್ಟ್? ಎಲ್ಲಿ ಮನೋರಂಜನೆ ಮಾಡೋಕ್ಕಾಗತ್ತೆ? ನಾವು ಪರ್ಪಸ್ ಸರ್ವಾಗಲ್ಲ. ಯಾಕಂದ್ರೆ ಅಲ್ಲೂ ನಾವು ಆಕ್ಟಿವಿಟಿ ಮಾಡ್ತಾ ಇರ್ತೀವಿ. ನಮ್ಗೆ ಹೋಲ್ ಉದ್ದೇಶ ಅಂತ ಏನ್ ಹೇಳಪ್ಪ, ಇದನ್ನ ರೆಸ್ಟ್ ಅಂಡ್ ರಿಕ್ರಿಯೇಷನ್ ಡೇ ಮಾಡ್ತಾ ಇರೋದು, ನಮಗೆ ಮಾಡುತ್ತಿರುವ ಕೆಲಸದಲ್ಲಿ ಒಂದು ಬ್ರೇಕ್ ತಗೊಂಡು ಅದರಿಂದ ಸಿಗುವಂತ ಲಾಭ ಏನು, ರಿಲ್ಯಾಕ್ಸೇಷನ್ ಮಾಡಿದಾಗ ಏನಾಗುತ್ತೆ, ನಾವು ರಿಜುವಿನೇಟ್ ಆಗ್ತೀವಿ. ಮತ್ತೆ ನಾವು ಹೊಸ ಶಕ್ತಿ, ಹೊಸ ಎನರ್ಜಿ, ಹೊಸ ಉತ್ಸಾಹ ಎಲ್ಲ ಬರುತ್ತಲ್ಲ. ಒಂದು ಸಣ್ಣ ಬ್ರೇಕ್ ತಗೊಂಡ್ರೆ ಅದರ ಒಂದು ಉದ್ದೇಶವನ್ನ ಇಟ್ಕೊಂಡು ನಾವು ರೆಸ್ಟ್ ರಿಕ್ರಿಯೇಷನ್ಸ್ ನಾವು ಡೇ ಮಾಡಿಕೊಂಡು ನಾವು ಅದನ್ನ ಆ ಒಂದು ರೆಸ್ಟ್ ಅಂಡ್ ರಿಕ್ರಿಯೇಷನ್ ಡೇನಲ್ಲಿ ನಾವು ಇರುವಾಗ ಈ ರೀತಿ ವಿಚಾರಗಳು ನಮಗೆ ಕಂಪ್ಲೀಟ್ ಆಗಿ ರೆಸ್ಟ್ ಅಥವಾ ರಿಕ್ರಿಯೇಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೋ ಫೋನ್ ಕಾಲ್ಸ್, ನೋ ಇಮೇಲ್ಸ್ ಅಂಡ್ ಎನಿ ವರ್ಕ್ ರಿಲೇಟೆಡ್ ಆಕ್ಟಿವಿಟಿ ಮಾಡಬಾರ್ದು ನಾವು. ಎನಿಥಿಂಗ್ ನೋ ಟ್ರೂ ಎಮರ್ಜೆನ್ಸಿ. ಅವ್ರು ಏನ್ ಹೇಳ್ತಾರೆ, ನಿಜವಾಗ್ಲೂ ಎಮರ್ಜೆನ್ಸಿ ಅಂತ ಅದೇನು ಇರಲ್ಲ ಪ್ರಪಂಚದಲ್ಲಿ. ಯಾ, ನಿಜವಾಗ್ಲೂ ಅಂತ ಎಮರ್ಜೆನ್ಸಿ ಇರ್ಬೋದು, ಯಾವುದೋ ನ್ಯಾಚುರಲ್ ಕಲಾಮಿಟಿ, ಏನಾದ್ರು ಪ್ರಕೃತಿ ವಿಕೋಪ ನಡೆದ್ರೆ, ಅಥವಾ ಫೈರ್ ಆಕ್ಸಿಡೆಂಟ್ ನಡೆದ್ರೆ, ಯಾ, ಯಾರಿಗಾದ್ರು ಏನಾದ್ರು ಏನಾದ್ರು ಸಾವು ಸಂಭವಿಸಿದ್ರೆ ಅಥವಾ ಇಂಜುರಿ ಆದ್ರೆ, ಇವೆಲ್ಲ ತುಂಬಾ ಎಮರ್ಜೆನ್ಸೀಸ್, ಇಲ್ಲ ಅಂತ ಹೇಳಕ್ ಬರಲ್ಲ ಅದನ್ನ. ಅದು ಬಿಟ್ಟು ಮಿಕ್ಕಿದ್ದೆಲ್ಲ, ಸರ್ ಈ ಕಸ್ಟಮರ್ ನನಗೆ ತುಂಬಾ ಬೈದಾರೆ, ಅವ್ನು ಹ್ಯಾಂಡಲ್ ಮಾಡಕ್ ಆಗಲ್ಲ ಅಂತ. ಯಾ, ಮತ್ತೆ ಬಿಸ್ನೆಸ್ ಅಲ್ಲೇ ರಿಪೋರ್ಟೇ ಇಟ್ಟಲ್ಲಪ್ಪ, ನೀನು ಎಲ್ಲಿಟ್ಟಿದ್ಯಾ ಗುರು, ಫೈಲ್ ಕೊಡು ಗುರು ಅಂತ ಕೇಳ್ತಾ ಇರ್ತಾರೆ. ನೀನೇ ಚೆನ್ನಾಗಿ ಮಾಡೋದು, ನೀನ್ ಬಿಟ್ಟು ಬೇರೆ ಯಾರು ಮಾಡಲ್ಲ, ಒಂದ್ 10 ನಿಮಿಷ ಮಾಡು ಅಂತ ಹೇಳ್ತಾ ಇರ್ಬೋದು. ಯಾ, ಈ ತರ ವಿಚಾರಗಳು, ಈ ತರ ವಿಚಾರಗಳು ಏನು, ಮನೆಯಲ್ಲೂ ಅಷ್ಟೇ ಕೇಳ್ತಾ ಇರ್ತಾರೆ. ಅತ್ತೆ ಮಾವ ಆಗ್ಲಿ, ತಂದೆ ತಾಯಿ ಆಗ್ಲಿ, ಏನೋ ರೆಸ್ಟ್ ತಗೊಳಕ್ ಹೋದಾಗ, ಹೊರಗಡೆ ಎಲ್ಲಾದ್ರೂ ಹೋದಾಗ, ಇದೆಲ್ಲಿಟ್ಟಿ ನನಗೆ ಸಿಗ್ತಾ ಇಲ್ಲ, ಸಾಸಿವೆ ಡಬ್ಬ ಸಿಕ್ಕಿಲ್ಲ ಅಂತಾನೋ, ಮತ್ತೆ ಯಾರೋ ಬಂದ್ರೆ ದುಡ್ಡು ಕೊಟ್ಟೆ ಇಲ್ಲ ಅಂತಾನೋ, ಅಥವಾ ಏನೋ ತಗೋಬೇಕು ಅಂತಾನೋ, ಏನೋ ಒಂದು ಡಿಸ್ಟರ್ಬೆನ್ಸ್ ಆಗುತ್ತೆ. ಬಟ್ ಇವೆಲ್ಲ ಎಮರ್ಜೆನ್ಸೀಸ್ ಅಲ್ಲ. ಇವನ್ ಆರೋಗ್ಯ ಕೆಟ್ಟರೆ ಎಮರ್ಜೆನ್ಸಿ ಅಲ್ಲ ಅಂತಾರೆ. ಯಾಕೆ ಅಂತ ಹೇಳಿದ್ರೆ, ನಾವು ಯಾವಾಗ ಇತರರಿಗೆ ಟ್ರೈನ್ ಮಾಡಿದಾಗ, ಡೆಲಿಗೇಟ್ ಮಾಡಿದಾಗ, ನಮ್ಮ ಜ್ಞಾನವನ್ನ ಹಂಚಿದಾಗ, ಓಕೆ, ಸರಿಯಾಗಿ ಸಮರ್ಪಕವಾಗಿ ನಾವು ಅವರಿಗೆ ಕೆಲಸ ಕಾರ್ಯಗಳನ್ನ ನಮ್ಮ ಅನುಪಸ್ಥಿತಿಯಲ್ಲಿ ಮಾಡಲಿಕ್ಕೆ ಅವ್ರಿಗೆ ಹೇಳಿಕೊಟ್ಟಾಗ ಡಿಪೆಂಡೆನ್ಸಿ ಇರೋದಿಲ್ಲ, ಡಿಪೆಂಡಬಿಲಿಟಿ ಇರೋದಿಲ್ಲ, ನಮ್ಮ ಮೇಲೆ ಅವಲಂಬಿತರಾಗಿರೋದಿಲ್ಲ. ಯಾವುದೇ ಜನರು ಅವ್ರಿಗೆ ಎಂಪವರ್ ಮಾಡಿದಾಗ, ಸಬಲೀಕರಣ ಮಾಡಿದಾಗ, ಮಕ್ಕಳು ಸಹಿತ ಬರ್ತದ. ನಾವು ಯಾಕೆ ಎಂಪವರ್ ಮಾಡಲ್ಲ ಅಂತ, ನಾವು ಯಾಕೆ ನಮ್ಮ ಕೆಲಸವನ್ನು ವರ್ಗಾವಣೆ ಮಾಡಲ್ಲ, ಬೇರೆಯವರಿಗೆ ಡೆಲಿಗೇಟ್ ಮಾಡಲ್ಲ ಅಂತ ನಾವು ನಿನ್ನೆ ತಿಳ್ಕೊಂಡಿದ್ವಿ. ಬಟ್ ಅದನ್ನ ಮಾಡಿಬಿಟ್ರೆ ನಿಮ್ಗೆ ಯಾರೂ ಡಿಸ್ಟರ್ಬ್ ಮಾಡಲ್ಲ. ತುಂಬಾ ಎಮರ್ಜೆನ್ಸಿ ನಾವು ಮಾತಾಡಿದ್ವಿ, ಡೆತ್, ಇಂಜುರಿ, ಅದು ಓಕೆ, ಅದ್ರಲ್ಲಿ ಏನು ಮಾಡೋಕ್ಕಾಗಲ್ಲ, ಆಡ್ಲೇಬೇಕು, ಅದನ್ನ ನಾವು ಸ್ಪಂದಿಸ್ಲೇಬೇಕಾಗತ್ತೆ. ಅದು ಬಿಟ್ಟು ಪ್ರಪಂಚದಲ್ಲಿ ಬೇರೆ ಯಾವುದು ಎಮರ್ಜೆನ್ಸಿ ಅಂತಿಲ್ಲ. ಓನ್ಲಿ ಪ್ರಾಬ್ಲಮ್ ಅಂದ್ರೆ ಅವರಿಗೆ ಆ ಜ್ಞಾನದ ಕೊರತೆ.
ಜ್ಞಾನದ ಕೊರತೆ. ಒಂದು ಸಮಸ್ಯೆ ಬಂದಾಗ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ, ಅಥವಾ ನಮಗೆ ಗೊತ್ತಿರೋ ಟೆಕ್ನಿಕ್ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಆ ನಾಲೆಜ್ಗೋಸ್ಕರ ಆ ಒಂದು ಎಕ್ಸ್ಪರ್ಟೀಸ್ಗೋಸ್ಕರ ನಮ್ಮ ಮೇಲೆ ಅವಲಂಬಿತರಾಗಿರ್ತಾರೆ. ಸೊ ಆ ನಾಲೆಜ್ ಕೊರತೆ ಇದ್ದಾಗ ಯಾವುದೇ ಸಮಸ್ಯೆ ಬಂದಾಗ ನಾವು ನಮ್ಮ ನಿಜ ಜೀವನದಲ್ಲಿ ನಾವು ಪ್ಯಾನಿಕ್ ಆಗ್ಬಿಡ್ತೀವಿ, ಬ್ಲ್ಯಾಂಕ್ ಔಟ್ ಆಗ್ಬಿಡ್ತೀವಿ ಅಲ್ಲ. ನಮ್ಗೇನು ಗೊತ್ತಾಗಲ್ಲ, ಏನಪ್ಪ ಇಲ್ಲಿ ಸ್ಟಕ್ ಆಗ್ಬಿಡ್ತೀನಿ, ಏನ್ ಮಾಡೋದು ಅಂತ ಹೇಳಿ. ಸೊ ಆ ಜ್ಞಾನ ಸಿಕ್ಕಿದ ಮೇಲೆ ಇಷ್ಟೇನಾ ಇದು, ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ಓ ನನಗೆ ಗೊತ್ತೇ ಇರಲಿಲ್ಲ, ಇಷ್ಟು ಸಿಂಪಲ್ ಆಗಿದೆಯಾ ಅಂತ ಹೇಳಲ್ವಾ. ಅದಕ್ಕೋಸ್ಕರನೇ ತಜ್ಞರು, ನಿಪುಣರು, ಕೋಚು, ಮೆಂಟರ್ಸು ಅವರೆಲ್ಲ ಇರುವಂಥದ್ದು ಆ ಜ್ಞಾನವನ್ನ ಕೊಡೋದಕ್ಕೆ. ಟೀಚರ್ಸು, ಬುಕ್ಸ್ಗಳು. ಅದೇ ರೀತಿ ಅವ್ರಿಗೆ ಬೇಕಾದಂತಹ ಆ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಕ್ಕಂತ ಜ್ಞಾನವನ್ನ ಅವ್ರನ್ನ ಕೊಟ್ಟು ಬಿಟ್ರೆ ಖಂಡಿತವಾಗ್ಲೂ ಅವರು ಸಹಿತ ನಮ್ಮನ್ನ ಡಿಸ್ಟರ್ಬ್ ಮಾಡೋದಿಲ್ಲ. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಕೆಲಸ ಇನ್ನೊಂದು ಆಗತ್ತೆ ಅವ್ರಿಗೆ. ನಮ್ಮ ಅನುಪಸ್ಥಿತಿಯಲ್ಲಿ ಒಂದು ಅವಕಾಶ ಅಂತ ಸಿಗುತ್ತೆ ಕಲೀಲಿಕ್ಕೆ. ಅವಾಗ್ಲೂ ಅವರು ಕಲಿಕೆಯನ್ನು ಮಾಡಿದ್ರೆ, ಜ್ಞಾನವನ್ನು ಸಂಪಾದಿಸ್ಕೊಂಡ್ರೆ, ಅಥವಾ ನಮ್ಮಿಂದ ಕಲ್ತ್ಕೊಂಡಿದ್ದನ್ನ ಅವರು ಅಳವಡಿಕೆ ಮಾಡಿಕೊಂಡು ಆ ಸಿಚುವೇಶನ್ ಹ್ಯಾಂಡಲ್ ಮಾಡಿದಾಗ ಅವರ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಮತ್ತು ಅದರಿಂದ ಅವರು ನೆಕ್ಸ್ಟ್ ಟೈಮ್ ನಿಮ್ಗೆ ಹೋಗ್ ಬನ್ನಿ ನಾನ್ ನೋಡ್ಕೋತೀನಿ, ಚಿಂತನೆ ಮಾಡಬೇಡಿ ಅಂತ ಹೇಳ್ತಾರೆ. ಸರ್ ಯಾಕಂದ್ರೆ ಅವ್ರ ಕಾನ್ಫಿಡೆನ್ಸ್ ಇದೆ, ಅವ್ರು ಮಾಡಬಲ್ರು, ಈಗ ಡಿಪೆಂಡೆನ್ಸಿ ಇಲ್ಲ. ಓಕೆ. ಸೊ ಹಾಗಾಗಿ ಅವ್ರಿಗೂ ಲಾಭ, ನಮಗೂ ಲಾಭ. ಯಾಕೆ ದೀಸ್ ಡೇಸ್ ಆರ್ ದಟ್ ಕಮಿಂಗ್ ಟು ಯು, ಯುವರ್ ವರ್ಕ್ ರೆಫ್ರೆಶ್ ಟು ಫೇಸ್ ನೆಕ್ಸ್ಟ್ ಚಾಲೆಂಜಸ್. ಎಸ್, ಈಗ ಜಸ್ಟ್ ನಾವು ಮಾತಾಡಿದ್ವಿ, ಈ ದಿನಗಳು ಯಾಕೆ ಬೇಕು, ಒಂದು ತಿಂಗಳಲ್ಲಿ ಅಥವಾ ಒಂದು ವರ್ಷದಲ್ಲಿ ನಾವು ಏನು ಬೆಸ್ಟ್ ರಿಸಲ್ಟ್ಸ್ ಡೇಸ್ ಅಂತ ಯಾಕೆ ಇಡಬೇಕು, ಪ್ರಿಪರೇಷನ್ ಡೇಸ್ ಅಂತ ಯಾಕೆ ಇಡಬೇಕು, ಅದಕ್ಕೂ ಮುಖ್ಯವಾಗಿ ರೆಸ್ಟ್ ಅಂಡ್ ರಿಕ್ರಿಯೇಷನ್ ಡೇಸ್ ಯಾಕೆ ಬೇಕು ಅಂತ ಹೇಳಿದ್ರೆ, ನಾವು ನೆಕ್ಸ್ಟ್ ಚಾಲೆಂಜಸ್ ಏನ್ ಬರುತ್ತೆ ನಮ್ಮ ಜೀವನದಲ್ಲಿ ಅದನ್ನ ಎದುರಿಸೋದಕ್ಕೆ ಬೇಕಾದಂತಹ ಅಗತ್ಯವಾಗಿರುವಂತಹ ಎನರ್ಜಿ, ಶಕ್ತಿ, ಎಲ್ಲಾನು ಮನಸ್ಥಿತಿ, ಅದು ತುಂಬಾನೇ ಮುಖ್ಯ. ಅದನ್ನ ನಾವು ಮೂಡಿಸ್ಕೋಬೇಕಾಗತ್ತೆ, ರೂಪಿಸ್ಕೋಬೇಕಾಗತ್ತೆ. ಹಾಗಾಗಿ ನಮಗೆ ಈ ರಿಲ್ಯಾಕ್ಸೇಷನ್ ಬೇಕು. ನಿಮ್ಗೂ ಎಷ್ಟೊಂದ್ ಸಾರಿ ಅನುಭವ ಬಂದಿರಬಹುದು, ಯಾವಾಗ್ಲೂ ರಿಲ್ಯಾಕ್ಸ್ ಆಗಿ ಕೂತಿರುವಾಗ, ಏನು ಯೋಚನೆ ಇಲ್ಲ, ಯಾವ್ದು ಜಂಜಡ ತಲೆನೋವು ಏನು ಹಿಂದೆ, ಎಷ್ಟು ಚೆನ್ನಾಗಿ ಅನ್ಸುತ್ತೆ. ವಾವ್, ಏನಪ್ಪ ಇವತ್ತೊಂದು 10 ನಿಮಿಷ ಕೂತ್ಕೊಂಡೆ, ಏನು ಕೆಲಸ ಇಲ್ಲ, ಒತ್ತಡ ಇಲ್ಲ, ಎಷ್ಟು ರಿಲ್ಯಾಕ್ಸ್ ಆಗಿದೆ ಅಂತ ಅಲ್ವಾ. ಅಥವಾ ಒಂದು ಸಿಪ್ ಕಾಫಿ ತಗೊಂಡು ಕೂತ್ಕೊಂಡು ಯೋಚನೆ ಮಾಡ್ತಾ ಒಬ್ಬರೇ, ಎಷ್ಟು ರಿಲ್ಯಾಕ್ಸೇಷನ್ ಅಂತ ಅನ್ಸ್ದಾಗ ನೆಕ್ಸ್ಟ್ ಏನಾಗುತ್ತೆ, ನಮ್ಗೆ ಎಕ್ಸ್ಟ್ರಾ ಎನರ್ಜಿ ಬಂದಿರುವಂತಹ ಒಂದು ಫೀಲ್ ಆಗುತ್ತೆ ನಮಗೆ. ಎಸಾನು ಹೆಚ್ಚು ಉತ್ಸಾಹದಿಂದ ನಾವು ಕೆಲಸ ಮಾಡೋಕ್ಕೆ, ನೆಕ್ಸ್ಟ್ ಚಾಲೆಂಜ್ ತಗೊಳ್ಳೋದಕ್ಕೆ ಸಿದ್ಧರಾಗಿ ಬಿಟ್ಟಿರ್ತೀವಿ. ಯಾವುದೇ ಒಂದು ಸಮಸ್ಯೆ ಇದ್ರೂ ಪರಿಹಾರ ಮಾಡಕ್ಕೆ ಏನೋ ಒಂದು ಐಡಿಯಾ ಮೂಡಿಬಿಡುತ್ತೆ ನಮ್ಗೆ ಗೊತ್ತಿಲ್ಲದೆ. ಯಾ ಹಾಗಾಗಿ ತಲೆನ ಯಾವಾಗ್ಲೂ ಬ್ಯುಸಿಯಾಗಿ ಇಟ್ಕೊಂಡಿರೋ ಬದಲು ಆಗಾಗ ಈ ಒಂದು ವಿರಾಮ ತುಂಬಾನೇ ಮುಖ್ಯ. ಓಕೆ ಫ್ರೆಂಡ್ಸ್. ಯಾ ಇನ್ನೊಂದೇನು ಹೇಳ್ತಾರೆ ಅಂದ್ರೆ ಲೇಖಕರು, R&R ಮೀನ್ಸ್ ಸಮ್ ಡೇಸ್ ವಿತೌಟ್ ಕಿಡ್ಸ್ ಟು. ನೋಡಿ ಎಷ್ಟು ಡಿಫ್ರೆಂಟ್ ಆಗಿ ಹೇಳ್ತಾರೆ. ರೆಸ್ಟ್ ಅಂಡ್ ರಿಕ್ರಿಯೇಷನ್ ಅಂತ ಹೇಳಿದ್ರೆ, ವಿಶ್ರಾಂತಿ ಮತ್ತು ಮನೋರಂಜನಾ ದಿನಗಳಂದ್ರೆ ಕೆಲವೊಂದು ದಿನಗಳು ಮಕ್ಕಳು ಕೂಡ ಇಲ್ದೇನು ಇರ್ಬೇಕು. ಮಕ್ಕಳು ಸಹಿತ ಬಂದು ಡಿಸ್ಟರ್ಬ್ ಮಾಡಬಾರ್ದು, ಅದನ್ನು ಡಿಸ್ಟರ್ಬೆನ್ಸ್ ಅಂತಾರೆ. ನಾವ್ ಅನ್ಕೋತೀವಿ ಮಕ್ಳು ಬಿಟ್ಟು ನಾವು ಮಾಡ್ಬೋದಾ, ಇಲ್ಲ ಇಲ್ಲ, ಮಕ್ಳಿಗೆ ಹತ್ರ ಬಿಟ್ಟು ನಾವು ಎಲ್ಲೋ ಹೊರಗಡೆ ಹೋಗಕ್ಕಾಗಲ್ಲ, ನಾವು ಸಪರೇಟ್ ಆಗಿ ಸಿನಿಮಾ ಹೋಗ್ಬಾರ್ದು. ತಪ್ಪದು, ತಪ್ಪು. ಹೋಗಿ ಒಂದು ಹೋಟ್ಲಲ್ಲಿ ಒಂದು ಕಾಫಿ ತಿಂಡಿ ಕುಡಿದ್ರು ಇಲ್ಲ ಇಲ್ಲ, ಮಕ್ಳಿಗೆ ತಗೊಂಡೋಗೋಣ ಮಾಡ್ಬಿಟ್ರು ಒಂದು ಗಿಲ್ಟ್ ಫೀಲಿಂಗು ಆಲ್ರೆಡಿ. ಯಾ ಇಬ್ರು ಕೂತ್ಕೊಂಡು ಬಾರೆ ಅಂತ ಗಂಡ ಕರೆದಿರ್ಬೋದು, ಬನ್ರಿ ಒಂದಿನ ಹೊರಗಡೆ ಎಲ್ಲ ಕೂತ್ಕೊಂಡು ತಿನ್ಕೊಂಡು ಮಾತಾಡೋಣ ಅಂತ ಹೋಗಿರ್ಬೋದು, ಮಕ್ಕಳೆಲ್ಲ ಹೊರಗಡೆ ಹೋಗಿರ್ಬೋದು. ಬಟ್ ಅಲ್ಲೂ ಕೂಡ ಒಂಥರ ಒಂದು ಪಾಪ ಪ್ರಜ್ಞೆ ಕಾಳಕ್ ಶುರು ಆಗಿಬಿಡುತ್ತೆ, ಮನಸ್ಸಿಲ್ಲೇ ಇರುತ್ತೆ. ಏನೋ ಒಂದು ಸಂಬಂಧದ ವಿಚಾರ, ಹತ್ರ ಆಗೋ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ ಅಂತಿದ್ರೂ ಸಹಿತ ಮನಸ್ಸಲ್ಲಿರುತ್ತೆ, ಮಕ್ಕಳ ಕಡೆಗಿರುತ್ತೆ. ಸೊ ಆಗ ಆ ಪರ್ಪಸ್ ಅಥವಾ ಉದ್ದೇಶ ನೆರವೇರೋದು ಸಾಧ್ಯ ಇಲ್ಲ. ಹಾಗಾಗಿ ಒಂದು ದೃಢ ನಿಶ್ಚಯ ನಾವು ಮಾಡಬೇಕು. ನಮ್ಮ ರಿಕ್ರಿಯೇಷನ್ ಟೈಮಲ್ಲಿ ಯಾವುದೇ ಬೇರೆ ವಿಚಾರಗಳು ಬರಬಾರ್ದು ತಲೆನಲ್ಲಿ, ಈವನ್ ಮಕ್ಕಳು ಸಹಿತ ಬರಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಕೆಲವೊಮ್ಮೆ ವರ್ಷದಲ್ಲಿ ನಾನು ನೋಡಿದ್ದೀನಿ ಕೆಲವೊಂದು ಫ್ಯಾಮಿಲಿಗಳು ಮಾಡ್ತಾರೆ. ನಾನು 1-2 ಬಾರಿ ಮಾಡಿದ್ದೀನಿ. ಮಕ್ಕಳು ಬಿಟ್ಟು ಹೊರಗಡೆ ಹೋಗುವಂಥದ್ದು, ಗಂಡ ಹೆಂಡತಿ ರಿಲ್ಯಾಕ್ಸ್ ಮಾಡುವಂಥದ್ದು ಇರುತ್ತೆ. ಯಾ
ಅವರಿಗೆ ಒಂದು ಸಂಬಂಧ ಉತ್ತಮ ಮಟ್ಟಕ್ಕೆ ತಗೊಂಡು ಹೋಗುತ್ತೆ ಒಂದು ಒಳ್ಳೆ ಅವಕಾಶ ಅದಿರುತ್ತೆ. ಅವಾಗ ಅನ್ಸುತ್ತೆ ಯಾವ್ದಪ್ಪ ಮಕ್ಕಳು ಸಣ್ಣವರಿರ್ತಾರೆ, ಏನ್ ಮಾಡೋದು, ಹೇಗ್ ಬಿಟ್ಟೋಗೋದು ತಪ್ಪಲ್ವಾ? ಅದೆಲ್ಲ ಬಿಲೀಫ್ ಸಿಸ್ಟಮ್. ಒಂದಿನ 2 ದಿನ 4 ದಿನ ಹೋದ್ರೆ ಏನೋ ಒಂದು ನಾವು ನಮ್ಮ ಕರ್ತವ್ಯ ನಿರ್ವಹಣೆ ಮಾಡಿಲ್ಲ ಅಂತ ಅನ್ಕೊಳ್ಳೋದು ಅದು ಸರಿಯಲ್ಲ. ಅವರಿಗೋಸ್ಕರನೇ ನಾವು ಹೋಗಿ ರಿಜುವೆನೇಟ್ ಆಗಿ ಹೊಸ ಎನರ್ಜಿನ ತಗೊಬಂದು ಅವ್ರನ್ನ ಇನ್ನ ಹೆಚ್ಚಿನ ಮಟ್ಟದಲ್ಲಿ ಹೇಗೆ ಅವನ್ನ ನೋಡ್ಕೊಳ್ಳೋದು ಅನ್ನೋದನ್ನ ನೋಡ್ತೀವಿ ವಿನಃ ಯಾವುದೇ ಒಂದು ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಅಲ್ಲಿ ಹೋಗೋದಿಲ್ಲ. ಕೇವಲ ನಮ್ಮ ಎನರ್ಜಿನ ರಿಜುವಿನೇಟ್ ಮಾಡ್ಕೊಳ್ಳೋಕ್ಕೆ, ಬೂಸ್ಟ್ ಮಾಡ್ಕೊಳ್ಳೋಕ್ಕೆ, ಹೆಚ್ಚು ಉತ್ಸಾಹವನ್ನ ತೆಗೆದುಕೊಂಡು ಬರ್ಲಿಕ್ಕೆ. ಯಾಕೆ? ನೆಕ್ಸ್ಟ್ ನಾಳೆ ಮಾಡೋ ಕೆಲಸಗಳಿಗೆ ನಮ್ಗೆ ಬೇಕಾಗಿರುವಂತ ಇಂಧನ ತರ ಅದು ಹೋಗ್ತಾ ಇದೀವಿ ಅಷ್ಟೇ. ಹಾಗಾಗಿ ಆ ಪಕ್ಕಪಟ್ಟಣಿ ಬೇಡ. ಮಕ್ಕಳು ನೋಡ್ಕೊಳ್ಳೋಕ್ಕಿಲ್ವಾ? ಯಾರು ರಿಲೇಟಿವ್ಸ್ ಬೇಬಿ ಸಿಟರ್ನ ನಾವು ಈಗ ನೇಮಕ ಮಾಡ್ಬೋದು. ಯಾರಾದರೂ ಕೆಲಸದವ್ರು ದುಡ್ಡು ಕೊಟ್ರೆ ಅವ್ರು ಬಂದು ನೋಡ್ಕೋತಾರೆ. ತುಂಬಾ ಚಿಕ್ಕವರಾಗಿದ್ರೆ ಮಕ್ಕಳು, ಇಲ್ಲಾಂದ್ರೆ ಅವ್ರು ಎಂಗೇಜ್ ಆಗಿರ್ತಾರೆ, ಓದ್ಕೋತಾ ಇರಿ ಅಂದ್ರೆ ಓದ್ಕೋತಾರೆ. ಇನ್ನು ರಿಲೇಟಿವ್ಸ್ ಮನೆಯಲ್ಲಿ ಯಾರಿಗಾರು ಬಿಡ್ಬೋದು. ಆ ರಿಲೇಟಿವ್ಸ್ ಮಕ್ಕಳು ಕೂಡ ನಾವು ಒಂದಿನ ನೋಡ್ಕೊಂಡ್ರೆ ಅವ್ರು ನಮ್ಮ ಮಕ್ಕಳನ್ನ ಒಂದಿನ ಇರ್ತಾರೆ ನೋಡ್ಕೋತಾರೆ. ಅದ್ರಲ್ಲಿ ತಪ್ಪೇನಿಲ್ಲ ಅಂತ ಲೇಖಕರು ಹೇಳ್ತಾರೆ. ಇಲ್ಲ ಯಾರಾದ್ರೂ ಸ್ನೇಹಿತರೇನು ನಮ್ಮ ಮನೆಗೆ ಬಂದು ನೋಡ್ಕೊಳ್ಳೋ ತರನು ಮಾಡಬಹುದು. ಅದು ನಮ್ಮ ಅವರ ಅಂಡರ್ಸ್ಟ್ಯಾಂಡಿಂಗ್. ಸೊ ಮುಖ್ಯವಾಗಿ ಇಲ್ಲಿ ಏನ್ ಹೇಳ್ತಾ ಇರೋದು ಅಂದ್ರೆ ರಿಲ್ಯಾಕ್ಸೇಷನ್ ಮತ್ತು ರಿಜುವಿನೇಷನ್ ಮುಖ್ಯ. ಆದ್ರಿಂದ ನಮ್ಗೆ ಏನೇನ್ ಮಾಡ್ಬೇಕು ಎಲ್ಲ ಮಾಡಿ ಅಂತ ಹೇಳ್ತಾರೆ. ಯೂಸ್ ಯುವರ್ ವೆಕೇಶನ್ ಟೈಮ್. 1/3 ಆಫ್ ಪೀಪಲ್ ಕೆಲಸ ಮಾಡೋರು ತಮ್ಮ ವೆಕೇಶನ್ ಟೈಮ್ನ ಬಳಸ್ಕೊತಾ ಇಲ್ಲ ಇವತ್ತಿಗೆ ಅಂತ ಒಂದು ರಿಸರ್ಚ್ ಹೇಳುತ್ತೆ. ಅಂದ್ರೆ 1/3 ಜನ ತಮಗೆ ಇರುವಂತಹ ಅವಕಾಶಗಳನ್ನ ಬಳಸ್ಕೊಳ್ತಾರೆ. ಆಫೀಸಲ್ಲಿ ಕಚೇರಿಯಲ್ಲಿ ಆಗಲಿ ಅವ್ರಿಗೆ ಆಲ್ರೆಡಿ ಇದೆ, ವೆಕೇಶನ್ ಹೋಗಿ ಬನ್ನಿ ಅಂತ ಹೇಳಕ್ಕೆ ಅವ್ರಿಗೆ ಏನಂದ್ರೆ ಇಲ್ಲ ಎಲ್ಲ ಕೆಲಸ ಮಾಡ್ಬೇಕಪ್ಪ, 4-5 ದಿನ ಹತ್ ಕಡೆ ಹೋಗ್ಬಿಟ್ರೆ ಇಲ್ಲಿ ಏನೇನೋ ಆಗ್ಬಿಡುತ್ತೆ, ಗಜಿ ಬಿಜಿ ಬಂದು ನಾನೇ ಮಾಡ್ಬೇಕು ಅಂತಾನೋ, ಅಥವಾ ನನ್ನಲ್ಲಿ ಹೋದ್ರೆ ನನ್ನ ಪ್ರಾಮುಖ್ಯತೆ ಹೋಗ್ಬಿಡುತ್ತೆ ಅಂತಾನೋ. ಆ ಅದನ್ನ ನನ್ನ ಪ್ರಾಮುಖ್ಯತೆ ಇಲ್ಲ ಅಂದ್ರೆ ಒಂದಿನ ನನ್ನ ಕೆಲಸದಿಂದ ನನ್ನನ್ನ ತೆಗೆದು ಬಿಡಬಹುದು ಅಂತಾನೋ. ಈ ರೀತಿ ಭಯಗಳು ಬಟ್ ಅವ್ರಿಗೆ ಗೊತ್ತಾಗ್ತಲ್ಲ. ಆ ಸ್ಟ್ರೆಸ್ ಅಲ್ಲಿ ಕೆಲಸ ಮಾಡ್ಕೊಂಡು ಅವರ ಕಾರ್ಯಕ್ಷಮತೆ ಕಡಿಮೆ ಆಗ್ತದೆ. ಎಲ್ಲೋ ಒಂದ್ ಕಡೆ ನನ್ಗೊಂದು ಬ್ರೇಕ್ ಬೇಕು ಅಂತ ಗೊತ್ತಿದ್ರೂ ಹೋಗಲ್ಲ. ಕೆಲವ್ರಿಗಂತೂ ಕೆಲಸನೇ ಇಲ್ಲ, ಅದನ್ನೇ ಮಾಡ್ಕೊಂಡಿರ್ತೀವಿ. ಇದು ಎಕ್ಸಾಂಪಲ್ ಅಷ್ಟೇ. ಇದೆಲ್ಲ ರಂಗಗಳಿಗೂ ಅನ್ವಯ ಆಗುತ್ತೆ, ಜೀವನದ ಎಲ್ಲ ಕ್ಷೇತ್ರಗಳಿಗೂ ಇದು ಅನ್ವಯ ಆಗುತ್ತೆ. ಸೊ ಇವ್ರೇನ್ ಮಾಡ್ತಾರೆ ನಮ್ಮ ಜಾಕ್ ಕ್ಯಾನ್ಫೀಲ್ಡ್ ಅಂದ್ರೆ ಅವರ ಸ್ವಂತ ಒಂದು ಎಕ್ಸಾಂಪಲ್ ನ ಕೊಡ್ತಾರೆ. ಉದಾಹರಣೆ, ಎವ್ರಿ ಅಕ್ಟೋಬರ್ ಅವರು 1 ವೀಕ್ ಕೇಪ್ ಕಾರ್ಡ್ ಅನ್ನೋ ಒಂದು ಸ್ಥಳಕ್ಕೆ ಹೋಗ್ಬಿಡ್ತಾರೆ. ಅದೊಂದು ಬೀಚ್ ಸೈಡ್ ಒಂದು ರೆಸಾರ್ಟ್ ಇರುತ್ತೆ, ಬೀಚ್ ಫೇಸಿಂಗು. ಯಾವುದೇ ಫೋನ್ ಇಲ್ಲ, ಇಮೇಲ್ ಇಲ್ಲ, ಇಂಟರ್ನೆಟ್ ಇಲ್ವೇ ಇಲ್ಲ. ಎಲ್ಲರ ಜೊತೆ ಕಟ್. ಅವರೇ ಅಡಿಗೆ ಮಾಡ್ಕೋಬೇಕು, ಅವರೇ ಒಬ್ರೇ ಕೂತ್ಕೋಬೇಕು, ನೋಡ್ಬೇಕು, ಓಡಾಡ್ಬೇಕು, ಎಕ್ಸರ್ಸೈಸ್ ಏನ್ ಮಾಡ್ತಾರೋ ಅದನ್ನೆಲ್ಲ ಮಾಡ್ತಾರೆ. ಯಾವುದೇ ಬಾಹ್ಯವಾದಂತ ಡಿಸ್ಟರ್ಬೆನ್ಸ್ ಇಲ್ಲದೆ. ಸೊ ಇದನ್ನ ಎಷ್ಟೋ ಜನ ನಾವು ಮಾಡಿರ್ಲಿಕ್ಕೆ ಸಾಧ್ಯನೂ ಇಲ್ಲ. ಅದರಿಂದ ನಮ್ ಕಲ್ಪನೆಗೆ ಒಂಚೂರು ಕಷ್ಟ ಆಗುತ್ತೆ. ನಮ್ದು ಅಂತ ಒಂದು ಟೈಮ್ನ ಒಂದಿನ ಒಬ್ರೇ ಕೂತಿರ್ಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇರ್ಲಿಕ್ಕಿಲ್ಲ ಅಲ್ವಾ? ಯಾಕಂದ್ರೆ ನಮ್ಮ ವ್ಯವಸ್ಥೆ ಆ ರೀತಿ ಇದೆ ಅಲ್ವಾ? ನಮ್ಮ ಕಲ್ಚರ್ ಆ ತರ ಬೇಕು, ನಮ್ಮ ಸಮಾಜ ಆ ರೀತಿ ಇದೆ. ಬಟ್ ಆ ರೀತಿ ಮಾಡಿದಾಗ ಹಲವಾರು ಲಾಭಗಳು ಇದೆ ಅಂತ ಹೇಳ್ತಾರೆ. ನಿಮಗೋಸ್ಕರ ನನ್ನ ಟೈಮ್ ಅಂತ ನಾವು ಸ್ಪೆಂಡ್ ಮಾಡಿದಾಗ ಬೇರೆ ಕಡೆ ಡಿಸ್ಟ್ರಾಕ್ಷನ್ ಇಲ್ಲ ಅಂದ್ರೆ, ಪ್ರಕೃತಿನ ಆಸ್ವಾದನೆ ಮಾಡ್ತಾ ಇದ್ದಾಗ ನೇಚರಲ್ಲಿ ಒಂದಾಗುವಂತಹ ಫೀಲಿಂಗು ಏನಾದಿರುವ ಅದೇ ಒಂದು ಮೆಡಿಟೇಷನ್. ನೇಚರ್ನ ನೋಡ್ತಾ ಇದ್ರೇನೆ ಒಂದು ಧ್ಯಾನದ ಒಂದು ಏನ್ ಲಾಭ ಅಲ್ಲಿ ಸಿಗ್ತಾ ಆಗುತ್ತೆ. ಇಮ್ಯಾಜಿನ್ ಮಾಡಿ ಆತರ 2-3 ದಿನ ಅಥವಾ ಒಂದಿನ ಸಿಕ್ಕಿದ್ರು ಸಾಕು ನಮ್ಗೆ ಯಾವ ರೀತಿ ಇರುತ್ತೆ. ಈಗ ಪ್ರತಿಯೊಂದು ಕ್ಷಣ ನಮ್ ಡಿಸ್ಟ್ರಾಕ್ಷನ್ ಇದೆ, ಆಲೋಚನೆಗಳು ಬರ್ತಾ ಇದೆ. ಇಲ್ಲಿದ್ದಾಗ ಅವ್ರು ಕರೀತಾರೆ, ಇವ್ರು ಮಾತಾಡಿಸ್ತಾರೆ, ಏನೋ ಮಾಡ್ತಾರೆ, ಅವ್ರು ನಮ್ಗೆ ಹೇಳ್ತಾರೆ, ನಮ್ದಲ್ಲಿ ತುಂಬ್ತಾರೆ. ಯಾ ಪೀಸ್ ಆಫ್ ಮೈಂಡೇ ಇಲ್ಲ. ನಮ್ಮವೇ ಸಾಕಷ್ಟು ಇರುತ್ತೆ, ಅವ್ರದ್ದು ಕೂಡ ಸಮಸ್ಯೆನ ಬಗೆಹರಿಸ್ಬೇಕು. ಹೀಗೆ ತಲೆನ ಬ್ಯುಸಿಯಾಗಿ ಇಟ್ಕೊಂಡಾಗ ನಮ್ಗೆ ಹೊಸ ಐಡಿಯಾಗಳು, ಹೊಸ ವಿಚಾರಗಳು, ಧೈರ್ಯ ಇದು ಬರೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಈ ಡೇಸ್ ನಮ್ಗೆ ಈ ರಿಲ್ಯಾಕ್ಸೇಷನ್ ಬೇಕು ಅಂತ ಹೇಳ್ತಾರೆ. ಓಕೆ ಫ್ರೆಂಡ್ಸ್, ಸೊ ಹೇಗ್ ಮಾಡೋದು? ಸ್ಟಾರ್ಟ್ ಸ್ಕೆಡ್ಯೂಲ್ ಮಾಡಿ ಇವತ್ತಿಂದ. ಹೇಗೆ? ಲೆಟ್ ದ 3 ಬೆಸ್ಟ್ ರಿಸಲ್ಟ್ಸ್ ಡೇಸ್ ಯು ಹ್ಯಾವ್ ಎವರ್ ಹ್ಯಾಡ್ ಅಂಡ್ ರೈಟ್ ಡೌನ್.
ಕಾಮನ್ ಎಲಿಮೆಂಟ್ಸ್. ನಿಮ್ಮ ಜೀವನದಲ್ಲಿ ನಿಮ್ಗೆ ಅನ್ಸೋದು, ನನಗೆ ಇವತ್ತು ಸಾರ್ಥಕವಾದಂತಹ ದಿನಪ್ಪ ಇದು, ಮೋಸ್ಟ್ ಪ್ರೊಡಕ್ಟಿವ್ ಡೇ ಇದು ನನ್ನ ಜೀವನದಲ್ಲಿ, ಏನೋ ಸಾಧನೆ ಮಾಡಿದೆ, ರಿಸಲ್ಟ್ ಅಲ್ಲ ಸ್ನೇಹಿತರೆ, ಏನೋ ಕೆಲಸ ನಾನು ಮಾಡಿದೆ, ಅದರಿಂದ ನನಗೆ ರಿಸಲ್ಟ್ ಬರುವಂತ ಕೆಲಸಗಳನ್ನ ನಾನು ಮಾಡಿದೆ ಅಲ್ವಾ, ಫಲಿತಾಂಶ ಸಿಗುವಂತ ದಿನಗಳನ್ನ ಮಾಡಿದ್ರೆ, ವೆನ್ ಇಟ್ ಕಮ್ಸ್ ಟು ಫ್ಯಾಮಿಲಿ, ಫ್ಯಾಮಿಲಿ ಒಂದು ಬಾಂಡಿಂಗ್ ಹತ್ರ ಆಗೋದಕ್ಕೆ ನನ್ನ ಗುರಿ ಏನಾದ್ರು ಇದ್ರೆ ಅವ್ರ ಜೊತೆ ಹೆಚ್ಚು ಸಮಯ ಸ್ಪೆಂಡ್ ಮಾಡಿರ್ಬೋದು, ಅವ್ರ ಜೊತೆ ಮೂವಿ ನೋಡಿರ್ಬೋದು, ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡಿರ್ಬೋದು, ಸಹಾಯ ಮಾಡಿರ್ಬೋದು, ವಾಟ್ ಎವರ್ ಎಕ್ಸಾಂಪಲ್ಸ್ ಅಷ್ಟೇ. ಈ ತರದ ದಿನಗಳನ್ನ ನಾವು ಕಂಡಿಡ್ಕೋಬೇಕು. 3 ದಿನಗಳು ತುಂಬಾ ಬೆಸ್ಟ್, ದಿ ಬೆಸ್ಟ್ ಅನ್ನೋದನ್ನ ಬರ್ದಿಟ್ಕೋಬೇಕು. ಇದ್ದೇ ಇರುತ್ತೆ, ಎಲ್ಲರ ಜೀವನದಲ್ಲೂ ಇರುತ್ತೆ, ಸ್ವಲ್ಪ ಯೋಚನೆ ಮಾಡ್ಬೇಕಷ್ಟೇ. ಅವತ್ತೊಂದಿನ ನನಗೆಲ್ಲ ಆಯ್ತಪ್ಪ, ಪರ್ಫೆಕ್ಟ್ ಆಗಿ ಆಗ್ಬಿಡ್ತು ಅಂತ ಅನ್ಸುತ್ತಲ್ವಾ, ಅಥವಾ ಹೆಚ್ಚಿನ ಮಟ್ಟದ ಒಂದು ಲಾಭ ಸಿಕ್ತು ಅಂತ, ಅದನ್ನ ಬರೆದಿಟ್ಕೋಬೇಕು. ನೆಕ್ಸ್ಟ್, ಮೀಟ್ ವಿತ್ ಯುವರ್ ಬಾಸ್, ಸ್ಟಾಫ್ ಅಂಡ್ co-workers to discuss how to create more best results day. When it comes to office, ನೀವೇನ್ ಮಾಡ್ತೀರಾ, ಮೀಟ್ ಮಾಡ್ತೀರಾ, ಇದನ್ನ ನಿಮ್ಮ ಸಂಬಂಧಪಟ್ಟ ವ್ಯಕ್ತಿಗಳ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀರಾ. ಸಂಬಂಧ ಆದ್ರೆ ಸ್ಪೌಸ್ ಹತ್ರ ಮಾತಾಡ್ತೀರಾ, ಕಚೇರಿ ಆದ್ರೆ ಕಲೀಗ್ಸು, ಬಾಸು ಅವ್ರ ಹತ್ರ, ಅವ್ರಿಗೂ ಪ್ರೊಡಕ್ಟಿವ್ ಡೇಸ್ ಅಂತ ಬೇಕಲ್ವಾ ಕಂಪನಿಗೂ ಸಹಿತ. ಬಿಸ್ನೆಸ್ ಆದ್ರೆ ಪಾರ್ಟ್ನರ್ ಹತ್ರ, ಕಲೀಗ್ಸ್ ಹತ್ರ, ಕಸ್ಟಮರ್ ಹತ್ರ ಕೂತ್ಕೊಂಡು ಮಾತಾಡ್ತೀವಿ. ಮಾತಾಡ್ಬಿಟ್ಟು ಐಡೆಂಟಿ ಅವ್ರು ಕೂಡ ಸಹಾಯ ಪಡ್ಕೋಬಹುದು. ಯಾವುದನ್ನು ಮಾಡಿದ್ರೆ ಹೆಚ್ಚು ರಿಸಲ್ಟ್ ಬರುತ್ತೆ ನಮಗೆ, ಯಾವ ಆಕ್ಟಿವಿಟಿ ಮಾಡಿದ್ರೆ ನಮಗೆ 80% ರಿಸಲ್ಟ್ ಬಂದ್ಬಿಡುತ್ತೆ, ಅದನ್ನ ಐಡೆಂಟಿಫೈ ಮಾಡಬೇಕು. ನೆಕ್ಸ್ಟ್, ಶೆಡ್ಯೂಲ್ ಅಟ್ ಲೀಸ್ಟ್ 4 ವೆಕೇಶನ್. ನಂತರ ಮಿನಿಮಮ್ 4 ವೆಕೇಶನ್ಗಳು, ಪ್ರವಾಸ ಅಥವಾ ವಿಹಾರ ಏನಾದ್ರು ಇರಬಹುದು, ಅದನ್ನ ಮಾಡಲೇಬೇಕು ವರ್ಷಕ್ಕೆ, ಮಿನಿಮಮ್ 4. And list the 3 best RR days you have ever had and look for the common elements of in those. 4 ವೆಕೇಶನ್ ಮಾಡ್ತೀವಿ, ಯಾವ ಡಿಸ್ಟರ್ಬೆನ್ಸ್ ಇರಲ್ಲ, ಪ್ರತಿ ವರ್ಷ ನಮ್ಮ ರಿಲ್ಯಾಕ್ಸೇಷನ್ಗೋಸ್ಕರ, ರಿಜುವಿನೇಟ್ ಆಗೋದಕ್ಕೆ. ಮತ್ತೆ ಸ್ಟೆಪ್ ನಂಬರ್ 5 ಹೇಳುತ್ತೆ, ಅದರಲ್ಲೂ ಈ ಹಿಂದೆ ಮಾಡಿರುವಂತಹ ರೆಸ್ಟ್ ರಿಲ್ಯಾಕ್ಸೇಷನ್ ಡೇ ಯಾವ್ದಾದ್ರು 3 ಬೆಸ್ಟ್ ಅಂತ ಹೇಳೋದು, ಅತ್ಯುತ್ತಮವಾಗಿರುವಂತಹ 3 ನಮ್ಗನ್ಸೋದು. ಆ ದಿನ ತುಂಬಾ ರಿಲ್ಯಾಕ್ಸ್ಡ್ ಆಗಿದೆ, ಖುಷಿಯಾಗಿದೆ, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ ಅಂತ ಏನಾದ್ರು ಅನ್ಸಿದ್ರೆ ನನ್ನ ಜೀವನದಲ್ಲಿ, ದಿ ಬೆಸ್ಟ್, ತುಂಬಾ 100% ಆಗ್ಬೇಕು ಅಂತ ಇಲ್ಲ, ಯಾವುದೋ ಒಂದು ದಿ ಬೆಸ್ಟ್ ಇರೋ ಅತ್ಯುತ್ತಮವಾಗಿರೋ 3 ದಿನಗಳನ್ನ ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಮಾಡಿ ಅದರಲ್ಲಿ ಏನೇನು ಎಲಿಮೆಂಟ್ಸ್, ಯಾವ್ಯಾವ ಅಂಶಗಳು ಅದನ್ನ ರಿಕ್ರಿಯೇಷನ್ ಕೊಡ್ತು, ನಮಗೆ ವಿಶ್ರಾಂತಿ ನೀಡ್ತು, ಅಥವಾ ಮನೋರಂಜನೆ ಕೊಡ್ತು. ಅದು ಬರ್ತ್ಡೇ ಪಾರ್ಟಿ ಇರ್ಬೋದು, ಅಥವಾ ಸ್ನೇಹಿತರ ಜೊತೆ ಹಳೆ ಸ್ನೇಹಿತರ ಒಂದು ಸಂಗಮ ಇರ್ಬೋದು, ಅಥವಾ ನಮ್ಮ ರಿಲೇಟಿವ್ಸ್ ಜೊತೆಗೆ ಒಂದು ಟ್ರಿಪ್ ಹೋಗಿರ್ಬೋದು, ಅಥವಾ ಸ್ಪೌಸ್ ಜೊತೆ ಎಲ್ಲರೂ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬಂದಿರಬಹುದು. ಒಟ್ಟಿನಲ್ಲಿ ರಿಲ್ಯಾಕ್ಸೇಷನ್ ಸಿಕ್ಕಿರ್ಬೇಕು, ವಿಶ್ರಾಂತಿ ಸಿಕ್ಕಿರ್ಬೇಕು, ಮನರಂಜನೆ ಸಿಕ್ಕಿರ್ಬೇಕು. ಕಚೇರಿಯಲ್ಲಿ ಸಹಿತ ಈ ಟೀಮ್ ಬಿಲ್ಡಿಂಗ್ ಆಕ್ಟಿವಿಟಿ, ಟೀಮ್ ಲಂಚ್, ಟೀಮ್ ಔಟಿಂಗ್ ಇರಬಹುದು. ಇದೆಲ್ಲ ರಿಲ್ಯಾಕ್ಸ್ ಮಾಡಿರುವಂತಹ ಮತ್ತೆ ನಮಗೆ ಲಾಭ ತಂದುಕೊಟ್ಟಿರುವಂತಹ ಏನು ಎಲಿಮೆಂಟ್ಸ್, ಅದಲ್ಲಿ ಏನು ಮಾಡಿದ್ವಿ ಅಂಶ. ಅಥವಾ ನಾನು ಕೂತ್ಕೊಂಡು ಡ್ರಾಯಿಂಗ್ ಮಾಡಿದೆ ಒಬ್ಬನೇ, ದಟ್ ಇಸ್ ಫೈನ್, ರಿಲ್ಯಾಕ್ಸ್ ಆಯ್ತು. ಹಾಡು ಹೇಳಿದೆ, ಯಾರು ಇಲ್ಲ ಮನೆಯವರು, ಹಾಡು ಕೇಳಿದೆ, ಒಂದು ಒಳ್ಳೆ ಪುಸ್ತಕ ಓದಿದೆ, ರಿಲ್ಯಾಕ್ಸ್ ಆಯ್ತು. ಸೊ ದಟ್ ಒಟ್ಟಲ್ಲಿ ನಿಮಗೆ ಅದು ಮಾಡಿದ ನಂತರ ನೀವು ರೀಚಾರ್ಜ್ ಆಗ್ಬೇಕು. ನೆಕ್ಸ್ಟ್, ಮೈಂಡು ಫ್ರೀ ಆಗ್ಬೇಕು, ಪೀಸ್ ಆಫ್ ಮೈಂಡ್ ಬರಬೇಕು ಅಂತ ಆಕ್ಟಿವಿಟಿನ ಐಡೆಂಟಿಫೈ ಮಾಡಿ. ಮತ್ತೆ ಅದನ್ನ ಅದೇ ಎಲಿಮೆಂಟ್ಸ್ನ ಹಾಕೊಂಡು ನೆಕ್ಸ್ಟ್ ನಿಮ್ಮ ಏನು ದ ಬೆಸ್ಟ್ ರಿಸಲ್ಟ್ಸ್ ಡೇನ ನಿರ್ಮಾಣ ಮಾಡಿ, ಅದನ್ನ ಐಡೆಂಟಿಫೈ ಮಾಡಿ. RR ಡೇ ಎಷ್ಟಿದೆ ಮತ್ತೆ ದಿ ಬೆಸ್ಟ್ ರಿಸಲ್ಟ್ಸ್ ಡೇ ಎಷ್ಟಿದೆ, ಅದು ಜಾಸ್ತಿ ಇರಬೇಕು. ನಾವು ಇದನ್ನ ಏನಕ್ಕೆ ಮಾಡ್ತಾ ಇದ್ದೀವಿ, ರೆಸ್ಟ್ ಅಂಡ್ ರಿಕ್ರಿಯೇಷನ್ ಡೇ ಅಂದ್ರೆ ಹೆಚ್ಚು ಅದ್ರ ಏನಾಗುತ್ತೆ, ನಮ್ಗೆ ಹೆಚ್ಚು ಏನು ಚೈತನ್ಯ ಬರುತ್ತೆ, ಅಥವಾ ಏನಂತಾರೆ ಹೆಚ್ಚು ಉತ್ಸಾಹ ಬರುತ್ತೆ. ಏನಕ್ಕೆ, ನೆಕ್ಸ್ಟ್ ಹೆಚ್ಚು ಬೆಸ್ಟ್ ರಿಸಲ್ಟ್ಸ್ ಡೇಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ.
ನಮಗೆ ಬೇಕಾಗಿರುವಂತಹ ಅತ್ಯುತ್ತಮವಾದಂತಹ ಫಲಿತಾಂಶ ನೀಡುವಂತಹ ದಿನಗಳನ್ನ ಕ್ರಿಯೇಟ್ ಮಾಡಕ್ಕೆ ಇದು ಬೇಕು. ಹೆಚ್ಚು ನಾವು ರಿಲ್ಯಾಕ್ಸೇಷನ್ ಒಂದಷ್ಟು ನಮಗೆ ಹೆಚ್ಚು ಚೈತನ್ಯ, ಹೆಚ್ಚು ಐಡಿಯಾಗಳು ಬರುತ್ತೆ. ನೆಕ್ಸ್ಟ್ ಬೆಸ್ಟ್ ರಿಸಲ್ಟ್ ಡೇಗಳು ಅದರಿಂದ ಹೆಚ್ಚು ಹೆಚ್ಚು ಆಗುತ್ತೆ. ಹೆಚ್ಚು ಹೆಚ್ಚು ಬೆಸ್ಟ್ ರಿಸಲ್ಟ್ ಡೇ ಆದ್ರೆ ಏನಾಗುತ್ತೆ? ಹೆಚ್ಚು ಹೆಚ್ಚು ಲಾಭ ಆಗುತ್ತೆ ನಮ್ಗೆ, ಅಲ್ವಾ? ಸೊ ಇದು ಉದ್ದೇಶ. ಆದ್ರಿಂದ R&R ಡೇಸ್ ಕೂಡ ತುಂಬಾನೇ ಮುಖ್ಯ. ಓಕೆ ಫ್ರೆಂಡ್ಸ್, ಸೊ ಇವತ್ತು ಲಿಸ್ಟ್ ಔಟ್ ಮಾಡಿ ಐಡೆಂಟಿಫೈ ಯುವರ್ 3 ಬೆಸ್ಟ್ ರಿಸಲ್ಟ್ ಡೇ ಯಾವುದು ಅಂತ ಹೇಳಿ, ನಂತರ ಅದಕ್ಕೆ ಪ್ರಿಪರೇಷನ್ ಡೇ ಕೂಡ ಫಿಕ್ಸ್ ಮಾಡಿ. ಬಟ್ ಮೇಕ್ ಶ್ಯೂರ್ ಒಂದ್ ತಿಂಗಳಲ್ಲಿ ಹೆಚ್ಚು ಬೆಸ್ಟ್ ರಿಸಲ್ಟ್ ಡೇ ಇರಲಿ. ಒಂದ್ ತಿಂಗಳಲ್ಲಿ ಹೆಚ್ಚು, ಯಾಕಂದ್ರೆ ಹೆಚ್ಚು ನಾವು ನಮ್ಗೆ ಇಷ್ಟವಾದ ಕೆಲಸಗಳನ್ನ ಮಾಡ್ತಾ ಇದ್ರೆ, ಕೋರ್ ಜೀನಿಯಸ್ ಜಾಬ್ನ ಮಾಡ್ತಾ ಇದ್ರೆ ತಾನೇ ಅದು ನಮಗೆ ಬೇಕಾದಂತಹ ಖುಷಿನಾಗ್ಲಿ ಅಥವಾ ಹಣನಾಗ್ಲಿ ಏನೋ ಒಂದು ಲಾಭವನ್ನು ತಂದು ಕೊಡುವಂಥದ್ದು ಅಲ್ವಾ? ಅದಕ್ಕಾಗಿ ತಯಾರಿ ಮಾಡೋ ದಿನಗಳನ್ನ 4-5 ದಿನ ಯಾವುದೇನೋ ನಾನು ಅದಕ್ಕೆ ಒಂದು PPT ಮಾಡಬೇಕಾ, ಇಲ್ವಾ ಪ್ರಾಕ್ಟೀಸ್ ಮಾಡಬೇಕಾ, ಅಥವಾ ಟ್ರೈನಿಂಗ್ ತಗೋಬೇಕಾ, ಇದು ಎಲ್ಲ ತಯಾರಿಗಳು. ಮತ್ತೆ ಇದೆರಡರ ನಡುವೆ ಕೆಲವು ದಿನಗಳನ್ನ ನಾವು ರಿಕ್ರಿಯೇಷನ್, ಅಲ್ಲೇನು ಮಾಡಬಾರ್ದು, ಯಾವುದು ತಲೆಯಲ್ಲಿ ಇಟ್ಕೋಬಾರ್ದು, ನಮ್ಮ ಸೆಲ್ಫ್ ಕೇರ್ ಮಾಡಬೇಕು, ಮತ್ತೆ ನಮಗೆ ಖುಷಿ ನೀಡುವಂತಹ ಕೆಲಸಗಳನ್ನ, ಅಂದ್ರೆ ಮೀನಿಂಗ್ ಈ ಬೆಸ್ಟ್ ರಿಸಲ್ಟ್ ಡೇ ನಾವು ಏನ್ ಮಾಡ್ತೀವಿ, ಆಫೀಸ್ ಕೆಲಸ ಆಗಲಿ, ಮನೆ ಕೆಲಸ ಆಗಲಿ, ಬಿಸ್ನೆಸ್ ಕೆಲಸ, ಅದೆಲ್ಲ ಬಿಟ್ಟು ಮೈಂಡ್ ಫ್ರೀ ಆಗಿ ಇಟ್ಕೋಬಹುದು. ಅದು ಮೆಡಿಟೇಷನ್ ಮಾಡೋದು ಏನೋ ಒಂದು, ಅದರಿಂದ ನಮಗೆ ನೆಕ್ಸ್ಟ್ ಹೆಚ್ಚು ಹೆಚ್ಚು ಬೆಸ್ಟ್ ರಿಸಲ್ಟ್ ಡೇನ ಉತ್ಪತ್ತಿ ಮಾಡುವಂತ ಸಾಮರ್ಥ್ಯ ಬರಬೇಕು. ಓಕೆ ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಈಸ್ ವಾಟ್? ಯೋಧರ ಘೋಷಣೆ, ವಾರಿಯರ್ಸ್ ಡಿಕ್ಲರೇಷನ್ಸ್. ರೆಡಿನಾ? ಅದಕ್ಕೆ ಮುಂಚೆ ನಮ್ಮ ಒಂದು ರಿಚುಯಲ್ಸ್, ಒಂದು ಫೋಟೋ ತಗೊಳ್ಳೋಣ. ಥ್ಯಾಂಕ್ ಯು. ಈಗ ಯೋಧರ ಘೋಷಣೆ ಕಾಣ್ತಾ ಇದೆಯಾ? ಕಾಣ್ತಾ ಇದೆ ಸರ್, ಕಾಣ್ತಾ ಇದೆ. ಯಾರು ಹೇಳಕ್ ಇಷ್ಟಪಡ್ತೀರಾ ಓದಕ್ಕೆ? ಬೇರೆಯವ್ರಿಗೆ ಹೇಳ್ಕೊಡ್ಲಿಕ್ಕೆ ಎನಿಬಡಿ? ಓದ್ಬೇಕಾ ಸರ್? ಹಾ, ನೀವು ಹೇಳಿದ್ರೆ ನಾವು ಹೇಳ್ತೀವಿ. ಸರಿ ಸರ್, ಹೇಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಚಪ್ಪಾಳೆ. ವೆರಿ ಗುಡ್ ಫಾರ್ ಯುವರ್ ಇನಿಷಿಯೇಟಿವ್. ಪ್ಲೀಸ್ ಗೋ ಹೆಡ್. ಹೇಳ್ತೀನಿ ಸರ್, ಹೇಳ್ತೀನಿ. ಕಾಣುತ್ತಾ? ದೊಡ್ಡದು ಮಾಡ್ಬೇಕಾ? ಕಾಣಿಸ್ತಾ ಇದೆ. ಯಾ. ನಾನು ಒಬ್ಬ ಯೋಧ, ಭಯದ ನಡುವೆಯೂ ನಾನು ಕ್ರಮ ಕೈಗೊಳ್ಳುತ್ತೇನೆ. ನಾನು ಒಬ್ಬ ಯೋಧ, ಭಯದ ನಡುವೆ ನಾನು ಕ್ರಮ ಕೈಗೊಳ್ಳುತ್ತೇನೆ. ನಾನು ಒಬ್ಬ ಯೋಧ, ಏನೇ ಆಗಲಿ ನಾನು ಏನನ್ನಾದರೂ ಮಾಡಲು ಸಿದ್ಧನಾಗಿದ್ದೇನೆ. ನಾನು ಒಬ್ಬ ಯೋಧ, ಏನೇ ಆಗಲಿ ನಾನು ಏನನ್ನಾದರೂ ಮಾಡಲು ಸಿದ್ಧನಾಗಿದ್ದೇನೆ. ನಾನು ಒಬ್ಬ ಯೋಧ, ನಾನು ಪ್ರತಿಯೊಂದು ಕೆಲಸವನ್ನು 100% ಮಾಡುತ್ತೇನೆ. ನಾನು ಒಬ್ಬ ಯೋಧ, ನಾನು ಪ್ರತಿಯೊಂದು ಕೆಲಸವನ್ನು 100% ಮಾಡುತ್ತೇನೆ. ನಾನು ಒಬ್ಬ ಯೋಧ, ನಾನು ಕಠಿಣವಾದುದನ್ನು ಮಾಡಲು ಸಿದ್ಧನಾಗಿದ್ದೇನೆ. ನಾನು ಒಬ್ಬ ಯೋಧ, ನಾನು ಕಠಿಣವಾದದ್ದನ್ನು ಮಾಡಲು ಸಿದ್ಧನಾಗಿದ್ದೇನೆ. MPTY, ಮೋರ್ ಪವರ್ ಟು ಯು. ಯಾ, ಖಂಡಿತ ಮಾಡೋಣ, ಅದು ಅಭ್ಯಾಸದಲ್ಲಿ ಬರುತ್ತೆ. ಯಾ. ಸೊ ಈಗ ನಾವು ಅಪರಿಮಿತರು ಅಂತ ಮತ್ತೊಮ್ಮೆ ನೆನಪಿಸಿಕೊಳ್ಳೋ ಸಮಯ. ಥ್ಯಾಂಕ್ ಯು ಸೊ ಮಚ್ ಕುಮಾರ್, ಥ್ಯಾಂಕ್ ಯು. ಯಾ, 1 2 3 ಒಂದು ಧನ್ಯವಾದಗಳು. ಕ್ಲಾಪ್, ಒಂದು ಘೋಷಣೆ. 1 2 3 ಗೋ. ನಾನು ಅಪರಿಮಿತ, ನಾನು ಅಪರಿಮಿತ, ನಾನು ಅಪರಿಮಿತ. ಎಸ್, ನಾವೆಲ್ಲ ಅಪರಿಮಿತರೆ. ನಮ್ಮ ಗುರಿಯತ್ತ ಸಾಗ್ತಾ ಇದೀವಿ. ಇಷ್ಟರಲ್ಲಿ ಅದನ್ನೆಲ್ಲ ಸಾಧಿಸ್ತೀವಿ. ಅಪರಿಮಿತವಾದಂತ ಸಾಮರ್ಥ್ಯ, ಶಕ್ತಿ, ನೈಪುಣ್ಯತೆ ಎಲ್ಲ ನಮ್ಮಲ್ಲಿದೆ. ಅದನ್ನ ಜಸ್ಟ್ ಹೆಕ್ಕಿ ತೆಗಿತಾ ಇದೀವಿ. ಅದರ ಸಹಾಯದಿಂದ ನಮ್ಮ ಗುರಿಯ ಕಡೆ ನಾವು ತುಂಬಾ ವೇಗವಾಗಿ ಹೋಗ್ತಾ ಇದೀವಿ. ಇಷ್ಟರದನ್ನ ಸಾಧಿಸ್ತೀವಿ. ಓಕೆ, ಥ್ಯಾಂಕ್ಸ್. ನಾವು ಲೆಟ್ಸ್ ಟೈಮ್ ಟು ಡು ಮೆಡಿಟೇಷನ್ ಮಾಡೋಣವಾ? ಓಕೆ ಸರ್. ಆರಾಮದಾಯಕ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಬೆನ್ನು ಸ್ಥಿರವಾಗಿರಲಿ 90 ಡಿಗ್ರಿಯಲ್ಲಿ. ಆದಷ್ಟು ಬೇಕಾದ್ರೆ ಗೋಡೆ ಕೂಡ ಓದ್ಕೋಬಹುದು. ಕಣ್ಣುಗಳನ್ನು ಮುಚ್ಚಿ ಮತ್ತು ನಿಮ್ಮ ಗಮನ ಉಸಿರಾಟದ ಮೇಲಿರಲಿ.
ನಿಧಾನವಾಗಿ ಧ್ಯಾನದಿಂದ ಹೊರಗಡೆ ಬರುವ ಸಮಯ. ಸಾಮಾನ್ಯವಾದ ಉಸಿರಾಟವನ್ನು 3 ಬಾರಿ ಆಡಿ, ನಂತರ ಕೈಗಳನ್ನು ಪರಸ್ಪರ ಉಜ್ಜಿ ಅದರಿಂದ ಉತ್ಪತ್ತಿಯಾದ ಶಾಖವನ್ನು ಕಣ್ಣಿಗೆ ಕೊಟ್ಟು ಕಣ್ಣುಗಳನ್ನು ನಿಧಾನವಾಗಿ ತೆಗೆಯುತ್ತಾ ಅಂಗೈಯನ್ನು ನೋಡಿ ನಮಸ್ಕಾರ ಸ್ಥಿತಿಯಿಂದ ಧ್ಯಾನದಿಂದ ಹೊರಗಡೆ ಬನ್ನಿ.